ನಮಸ್ತೆ ಸ್ನೇಹಿತರೆ, ಸಿದ್ಧವನಹಳ್ಳಿ ವೀರೇಶ್ ಕುಮಾರ್ ಮಾಡುವ ನಮಸ್ಕಾರಗಳು. ಕಾವ್ಯಮೀಮಾಂಸೆಯ ಬಗ್ಗೆ ಮೊದಲ ಭಾಗದಲ್ಲಿ ಹಲವಾರು ವಿಚಾರಗಳನ್ನು ತಿಳಿದುಕೊಂಡೆವು. ಅದರ ಮುಂದುವರೆದ ವಿಚಾರವನ್ನು ನಾವೀಗ ತಿಳಿದುಕೊಳ್ಳೋಣ. ವ್ಯಂಜನ ವೃತ್ತಿ ಅಂದರೆ ಶಬ್ದ ಸ್ಥಿತಿಯ ಮೂರನೇ ಹಂತವನ್ನು ನಾವು ವ್ಯಂಗ್ಯ ಅಥವಾ ವ್ಯಂಜಕ ಅಂತ ಕರಿತೇವೆ. ಅದು ಹೊರಡಿಸಿರುವಂಥ ಸಾಮರ್ಥ್ಯ ಅಥವಾ ವೃತ್ತಿಗೆ ವ್ಯಂಜನ ವೃತ್ತಿ ಅಂತ ಕರೀತಾರೆ. ಚಿತ್ತವೃತ್ತಿಯ ವಿಶ್ರಾಂತಿ ಸ್ಥಾನ ಅಂತ ಹೇಳಿ ಅದಕ್ಕೆ ಅರ್ಥವಿದೆ. ಸಮರ್ಥನಾದ ಕವಿ ಮೌನವನ್ನು ಕೂಡ ಮಾತನಾಡಿಸಬಲ್ಲ ಅಂತಕ್ಕಂಥ ಮಾತಿದೆ. ಒಕ್ಕಾಲಗೇರೆಗೆ ಮಳೆರಾಜ ಅವರು ಮಕ್ಕಳು ಮಾರ್ಯಾರು ಮಳೆರಾಜ ಮಕ್ಕಳು ಮಾರಿ ರೊಕ್ಕ ತಕ್ಕೊಂಡು ಬತದಂತ ತಿರುಗ್ಯಾರೋ ಮಳೆರಾಜ. ಜನಪದ ಕವಿಯೊಬ್ಬ ಬರಗಾಲದ ಭೀಕರತೆಯೊಂದನ್ನು ಒಳ ಹೊರಗಿನ ಕ್ರಿಯೆಯನ್ನು ಸಮೀಕರಿಸಿ ಮನ ಮುಟ್ಟುವಂತೆ ಚಿತ್ರಿಸಿದ್ದಾನೆ. ಅಲಂಕಾರ ಧ್ವನಿ ವ್ಯಂಜನ ವೃತ್ತಿಯಿಂದ ಹೊರಡುವ ಅರ್ಥದ ಆಧಾರದ ಮೇಲೆ ಧ್ವನಿಯನ್ನ ವಸ್ತುಧ್ವನಿ, ರಸಧ್ವನಿ, ಅಲಂಕಾರ ಧ್ವನಿ ಅಂತ ಮಾತಾಡ್ತೇವೆ. ವಾಚ್ಯವಾಗಿ ಹೇಳಿದರೆ ಯಾವುದು ಉಪಮಾಲಂಕಾರವಾಗ್ತಿತ್ತೋ ಅದು ಪದ್ಯದಲ್ಲಿ ವ್ಯಂಜನ ವೃತ್ತಿಯ ಮೂಲಕ ಸೂಚಿತವಾಗಿರುವುದರಿಂದ ವ್ಯಂಗ್ಯೋಪಮೆ ಆಯಿತು ಅಂತ ಹೇಳ್ಬೋದು. ಉದಾಹರಣೆ, ಸಿರಿಯೊಡೆಯ ಹುಟ್ಟಿದ ರತ್ನವ ಸೆಳೆತಾರು, ಒಂದೇ ಲಾಲಸಿಯ ಹೃದಯವನ್ನು ಪ್ರಿಯರ ಬಂದ ಬಾಂಧವರಲ್ಲಿ ದೈತ್ಯಾರಿ ಹಿಂಬುಗೊಳಿಸಿದನು ಕುಸುಮೇಶ ಅಂತಕ್ಕಂಥದ್ದು. ಆನಂದವರ್ಧನ್ನ ವಿಷಮ ಬಾಣಲೀಲೆ ಅಂತಕ್ಕಂಥದ್ದು ಕೃತಿ ಇದೆ ಆನಂದವರ್ಧನಂದು. ವಸ್ತು ಧ್ವನಿ ಅಂತ ನೋಡೋದಾದ್ರೆ ಕಲ್ಕಿ ಕಲ್ಕಿ ಎನ್ನುತ್ತಾ ಚೀರಿ ಕನಸೊಡದಿದ್ದೆ ಇನ್ನೆಲ್ಲಿಯ ನಿದ್ದೆ. ಇನ್ನು ರಸಧ್ವನಿ ನಾವು ನೋಡೋದಾದ್ರೆ ಧ್ವನಿ ಎಲ್ಲವೂ ಕೂಡ ಯಾವಾಗಲೂ ವ್ಯಂಗ್ಯವೇ. ಆದರೆ ವ್ಯಂಗ್ಯವು ಮಾತ್ರ ಯಾವಾಗಲೂ ಬೇಕಿಲ್ಲ. ಸಮರ್ಥನಾದ ಕವಿ ನುಡಿಯುವ ಮಾತು ವೀಣೆಯ ತಂತಿಯನ್ನ ಹಿಡಿದು ಮೀಟಿದಂತೆ ಅದು ಅರ್ಥ ತರಂಗವನ್ನ ಓಡಿಸ್ತಾ ಹೋಗುತ್ತೆ. ವಿಭಾವ ಅನುಭವಗಳನ್ನ ವ್ಯಂಗ್ಯಾರ್ಥವು ಸ್ಫುಟವಾಗಿ ಹೇಳಿ ರಸಧ್ವನಿಯಾಗಿ ಹೋಮಿಸುತ್ತೆ. ಆರವಂ ನಿರ್ಜಿತ ಕಂಠೀರವಂ ನಿರಸ್ತಗನರವಂ ಗೋಪಾರ್ಣ ನೇತ್ರಂ ಕೇಳ್ದ ಆ ನೀರೊಳಗಿರುತ್ತು ಬೆಮರ್ದ ನುರಗ ಪತಾಕಂ ಅಂತಕ್ಕಂಥ ರನ್ನನ ಗದಾಯುದ್ಧ ಆಗಿರ್ಬೋದು. ಆಗಳ್ ಬಾಳ್ ನಿಮಿರ್ದುದು ತೋಳ್ ತೂಗಿದುದು ಮನಂ ಕನಲ್ದು ಈರ್ವರ ಮನ ಭಾಗಮಂ ಮಾಡಲ್ ಧೃತಿ ಬಂದಾಗಳ್ ಮಾಣೆಂ ತೆರದಿ ಪೇಸಿದ ಅರಸಂ ಜನನ ಯಶೋಧರ ಚರಿತೆ ಆಗಿರ್ಬೋದು. ಇನ್ನು ಗುಣೀಭೂತ ವ್ಯಂಗ್ಯ ಅಂತ ಇದೆ, ಒನ್ಮಾಸಿ ಕೀರ್ತನೆ. ಆನಂದವರ್ಧನ ಇನ್ನೊಂದು ಬಗೆಯ ಕಾವ್ಯ ಪ್ರಕಾರವನ್ನು ಹೇಳ್ತಾನೆ, ಅದನ್ನೇ ನಾವು ಗುಣೀಭೂತ ವ್ಯಂಗ್ಯ ಅಂತ ಕರಿತೀವಿ. ಕೆಲವು ವೇಳೆ ವ್ಯಂಗ್ಯ ಪ್ರಧಾನವಾಗಿ ತೋರದೆ ಅಪ್ರಧಾನವಾಗಿ ಕೂಡ ಇರ್ಬೋದು ವ್ಯಂಗ್ಯ ಅನ್ನೋದು. ಅಲ್ಲಿ ವಾಚ್ಯಾರ್ಥಕ್ಕಿಂತ ವ್ಯಂಗ್ಯದ ಕಡೆ ದಾರಿ ಮಾಡಿಕೊಟ್ರು ಕೂಡ ಧ್ವನಿಯು ಪ್ರಧಾನವಾಗಿ ನಿಲ್ಲದೆ ಗೌಣವಾಗಿ ಪರಿಣಮಿಸ್ತದೆ. ಇದನ್ನೇ ಗುಣೀಭೂತ ವ್ಯಂಗ್ಯ ಅಂತ ಕರಿತೀವಿ. ಅಭಿನವ್ ಗುಪ್ತ ವಿವಾಹ ಪ್ರವೃತ್ತಿ ವೃತ್ತಿಯಾನು ಅನುಯಾಯಿ ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ನಾಳೆ ಕಚೇರಿ ಜನದ ತೊಳಲನ ಅನುವಾಸ ನೆಮ್ಮದಿಯಿಂದಿದ್ದರೆ ಕಾಳಗದೊಳೆ ಎನ್ನೊಡಲ ಬಿಸಿಡುವು ವೆನ್ನಗ್ನಿ ಕುಂಡದಲ್ಲಿ ಅಂತಕ್ಕಂಥ ಮಾತಿದೆ. ಇಲ್ಲಿ ಅವನನ್ನ ಕೊಲ್ಲದಿದ್ದರೆ ಎನ್ನುವುದಕ್ಕೆ ಬದಲಾಗಿ ಅಪ್ಸರೆಯ ಅಲಂಕೃತ ತೋಳನ್ನ ಅವನು ಅಪ್ಪಿಕೊಳ್ಳುವಂತೆ ಮಾಡದಿದ್ದರೆ ಎಂದು ಚಮತ್ಕಾರವಾಗಿ ಬಳಸಲಾಗಿದೆ. ಪ್ರಮುಖ ಅಲಂಕಾರಿಕರು ಮತ್ತು ಅವರ ಕೃತಿಗಳನ್ನು ನೋಡೋದಾದ್ರೆ ಭರತನ ನಾಟ್ಯಶಾಸ್ತ್ರ ಕ್ರಿಸ್ತಶಕ ಆರಂಭದೊಳಗಡೆ ಬರುತ್ತೆ. ಭಾರತೀಯ ಕಾವ್ಯಮೀಮಾಂಸೆಯ ಆದಿ ಅಲಂಕಾರಿಕ ಅಂತ ಕರಿತೀವಿ. ಇವನ್ ಕಾಲ ಕ್ರಿಸ್ತಶಕ ಆರಂಭ. ಇವೊಂದು ಭಾರತೀಯ ಕಾವ್ಯಮೀಮಾಂಸೆಯಲ್ಲಿ ಮೊಟ್ಟ ಮೊದಲನೇ ಕೃತಿ ನಾಟ್ಯಶಾಸ್ತ್ರ ಅನ್ನೋದು. ಇದಕ್ಕೆ ಹಿಂದೆ ಶಿಲಾಲಿ, ಕೃಶಾಶ್ವ, ವನರುಚಿ ಮೊದಲಾದವರು ಕೂಡ ಹೆಸರುಗಳು ಕೇಳಿ ಬಂದರೂ ಕೂಡ ಅವ್ರ ಕೃತಿಗಳು ಯಾವೂ ಕೂಡ ನಮಗೆ ದೊರಕಿಲ್ಲ. ನಾಟ್ಯಶಾಸ್ತ್ರದ ಬಗ್ಗೆ ನೋಡೋದಾದ್ರೆ 36 ಅಧ್ಯಾಯಗಳಿಂದ ಕೂಡಿರ್ತಕ್ಕಂಥ ಬೃಹತ್ ಕೃತಿ ಇದು. ಸಂಸ್ಕೃತ ವಾಗ್ಮಯದಲ್ಲಿ ಪ್ರಸಿದ್ಧವಾದ ಅನುಷ್ಠುಪ್ ಛಂದಸ್ನಲ್ಲಿ ಇದೆ. ಇದು ಅನುಷ್ಠುಪ್ ಛಂದಸ್ನಲ್ಲಿ ನಾಟಕದ ವಿವೇಚನೆಯನ್ನ ಕುರಿತಾಗಿರ್ತಕ್ಕಂಥದ್ದು. ಸಾಹಿತ್ಯದ ಮೊದಲ ರೂಪ ನಾಟಕ ಇದೇನೆ. ವಿಭಾವ ಅನುಭವ ಸಂಯೋಗಾದ ರಸನಿಷ್ಪತ್ತಿ ಅಂತಕ್ಕಂಥ ಮಾತನ್ನ ನೋಡ್ಬೋದು. ಶ್ರೀರಂಗರವರು ನಾಟ್ಯಶಾಸ್ತ್ರವನ್ನ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಶ್ರೀರಂಗರವರು ಕನ್ನಡಕ್ಕೆ ನಾಟ್ಯಶಾಸ್ತ್ರವನ್ನ ಅನುವಾದ ಮಾಡಿದ್ದಾರೆ. ಇನ್ನು ಭಾಮಹನ್ ನಾವು ನೋಡೋದಾದ್ರೆ 500ರಿಂದ 600 ಒಳಗಡೆ ಬರ್ತಕ್ಕಂಥವನು. ಕಾವ್ಯಾಲಂಕಾರ ಶಬ್ದಾತ ಸಹಿತಂ ಕಾವ್ಯಂ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥವನು. ಕಾವ್ಯಾಲಂಕಾರ ಕಾವ್ಯಮೀಮಾಂಸೆಯನ್ನು ವ್ಯವಸ್ಥಿತವಾಗಿ ವಿವೇಚನೆ ಮಾಡಿದ ಮೊಟ್ಟ ಮೊದಲನೆಯ ಕೃತಿ. ಉಪಮಾದಿ ಅಲಂಕಾರಗಳು ಎನ್ನುವಲ್ಲಿ ಭಾಮಹ ಇದಕ್ಕೆ ವಕ್ರೋಕ್ತಿ ಅಂದ್ರೆ ಸುಭಗವಾದ ಉಕ್ತಿ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥವನು. ಡಾಕ್ಟರ್ ಕೆ ಕೃಷ್ಣಮೂರ್ತಿಯವರು ಕನ್ನಡಕ್ಕೆ ಈ ಕೃತಿಯನ್ನ ಅನುವಾದ ಮಾಡಿದ್ದಾರೆ. ಇನ್ನು ದಂಡಿಯ ಕಾವ್ಯದರ್ಶ ಕಾಲ 7ನೇ ಶತಮಾನ. ಅವಂತಿ ಸುಂದರಿ ಕಥಾ ದಶಕುಮಾರ ಚರಿತೆ ಕಾವ್ಯದರ್ಶ. ಅವಂತಿ ಸುಂದರಿ ಕಥೆಯನ್ನು ನಾವು ನೋಡೋದಾದ್ರೆ
ಸಂಸ್ಕೃತ ಗದ್ಯ ಗ್ರಂಥ ಇದು. ಶೈಲಿಯಲ್ಲಿ ಬಾಣಭಟ್ಟನ ಕಾದಂಬರಿಯನ್ನ ಬಹುಮಟ್ಟಿಗೆ ಹೋಲುತ್ತೆ. ದಶಕುಮಾರಿ ಚರಿತೆಯನ್ನು ನೋಡೋದಾದ್ರೆ ಅವಂತಿ ಸುಂದರಿ ಕಥೆಯ ಮುಂದುವರೆದ ಭಾಗ ಇದು. ದಶಕುಮಾರ ಚರಿತೆ ಕಾವ್ಯಾದರ್ಶ ಸಂಸ್ಕೃತದ ಒಂದು ಲಕ್ಷಣ ಗ್ರಂಥ. ರೀತಿಗೂ ಗುಣಕ್ಕೂ ನೇರವಾದ ಸಂಬಂಧವನ್ನು ಹೇಳಿ ಅವುಗಳನ್ನು ಪ್ರತಿಪಾದಿಸಿದ ಮೊಟ್ಟ ಮೊದಲನೇ ಅಲಂಕಾರಿಕ ದಂಡಿ. ರೀತಿಯನ್ನ ಮಾರ್ಗ ಅಂತ ಕರೆದ್ಬಿಟ್ಟು ಕಾವ್ಯದಲ್ಲಿ ಅನೇಕ ಮಾರ್ಗಗಳಿದ್ದರೂ ಕೂಡ ಅವುಗಳಲ್ಲಿ ವೈದರ್ಭಿ ಗೌಡಿ ಎಂಬುವುಗಳನ್ನು ಎರಡನ್ನು ಮಾತ್ರ ಮುಖ್ಯವಾಗಿ ಇವನು ಹೇಳ್ತಾನೆ. ವೈದರ್ಭಿ ಎಲ್ಲ 10 ಗುಣಗಳಿಂದ ಕೂಡಿದೆ ಎಂದು, ಗೌಡಿ ಕೆಲವು ಗುಣಗಳಿಂದ ಕೂಡಿರುವುದೆಂದು ಹೇಳ್ತಾನೆ. ಕಾವ್ಯ ಶೋಭಾಕಾರನ್ ಧರ್ಮನ್ ಅಲಂಕಾರನ್ ಪ್ರತ್ಯಕ್ಷತೆ ಅನ್ನೋದು ಒಂದೇ ಮಾತು. ವಾಮನ ನೋಡೋದಾದ್ರೆ ವಾಮನ 9ನೇ ಶತಮಾನ. ಕಾವ್ಯಾಲಂಕಾರ ಸೂತ್ರವೃತ್ತಿ ರೀತಿರಾತ್ಮ ಕಾವ್ಯಸ್ಯ ವಿಶಿಷ್ಟ ಪ್ರದರಚನ ಅಂತ ಮಾತನ್ನ ಕಾವ್ಯಂ ಗ್ರಾಹ್ಯಂ ಅಲಂಕಾರ ಸೌಂದರ್ಯಂ ಅಲಂಕಾರ ಇವಂದೇನೆ. ಕಾವ್ಯ ಶೋಭಾಯ ಕರ್ತಾರೋ ಧರ್ಮಗುಣ ತದತಿಶಯ ಏತು ವಸ್ತು ಅಲಂಕಾರ ಅಂತಕ್ಕಂಥ ಮಾತು ಇವಂದೇನೆ. ಉದ್ದಟೊಂದು ಕೃತಿ ಭಾಮಹ ವಿವರಣೆ ಕಾವ್ಯಾಲಂಕಾರ ಸಂಗ್ರಹ ಮೊದಲಿಗೆ ಶಾಂತರಸವನ್ನು ಪ್ರಸ್ತಾಪ ಮಾಡೋದನ್ನು ಕೂಡ ಇವನೇನೆ. ರುದ್ರಟಾನ ಇನ್ನೊಂದು ಕೃತಿ ಕಾವ್ಯಾಲಂಕಾರ ಅಂತಕ್ಕಂಥದ್ದು. ಇವನು ಸಹ ಇದೇ ಕಾಲದವನು. ರಾಜಶೇಖರ 10ನೇ ಶತಮಾನದಲ್ಲಿ ಕಾವ್ಯಮಾಂಸೆ ಅಂತಕ್ಕಂಥದ್ದನ್ನು ಬರೆದಿದ್ದಾನೆ. ಕವಿ ಅಲಂಕಾರ ಮತ್ತು ಹಾಗೂ ನಾಟಕಕಾರನು ಕೂಡ ಆಗಿದ್ದ ಇವನು. ಕನ್ಯಾಕುಬ್ಜದ ಕನೋಜ್ನ ಅರಸನಾಗಿರ್ತಕ್ಕಂಥ ಮಹೇಂದ್ರ ಪಾಲನ ಆಸ್ಥಾನದಲ್ಲಿ ಕಲಚೂರಿ ಆಸ್ಥಾನದಲ್ಲಿದ್ದಂಥವನು. ಕಲಚೂರಿಗಳ ಆಸ್ಥಾನದಲ್ಲಿ ರಾಜಶೇಖರ. ಬಿರುದು ಮಹಾರಾಷ್ಟ್ರದ ಚೂಡಾಮಣಿ ಅಂತ ಇತ್ತಂತವನಿಗೆ ಬಿರುದು. ಕಾವ್ಯಮಾಂಸೆ ಬರ್ತಾನೆ. ಅಲಂಕಾರ ಶಾಸ್ತ್ರಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಒಳಗೊಂಡಿದೆ ಇದು. ವೇದಗಳಲ್ಲೂ ಗುಣ ರಸ ಅಲಂಕಾರಗಳಿವೆ ಎಂಬುದನ್ನು ತೋರಿಸಿಕೊಟ್ಟವನು ರಾಜಶೇಖರ. ಕಾವ್ಯಮಾಂಸೆ 18 ಅಧಿಕರಣಗಳನ್ನು ಹೊಂದಿದೆ. 18 ಅಧಿಕರಣ ಸಿಕ್ಕಿರುವುದು ಮಾತ್ರ ಮೊದಲನೇ ಅಧಿಕರಣ ಮಾತ್ರ. ಅದನ್ನು ಕವಿರಹಸ್ಯ ಅಂತ ಕರಿತೀವಿ. ಕವಿರಹಸ್ಯ ಅಂತ ಇದು ಕವಿಗಳ ಕೈಪಿಡಿ ಅಂತ ಕರಿತೀವಿ ಇದಕ್ಕೆ. ಕರ್ಪೂರ ಮಂಜರಿ ಅಂತ ಬರೆದಿದ್ದಾನೆ ನಾಟಕನ. ವಿದ್ಯಾಶಾಲ ಪಂಜಿಕಾ ಅಂತ ನಾಟಕ ಬರೆದಿದ್ದಾನೆ. ಬಾಲಭಾರತ ಅಂತಕ್ಕಂಥ ನಾಟಕವನ್ನು ಬರೆದಿದ್ದಾನೆ. ಸರಸ್ವತಿಯ ಸುಕುಮಾರನೇ ಕಾವ್ಯ ಪುರುಷ. ಶಬ್ದಾರ್ಥಗಳೇ ಅವನ ಶರೀರ. ಅವನ ಚೇತನದಲ್ಲಿ ಔದಾರ್ಯ ಪ್ರಸಾದ ಅಂತಕ್ಕಂಥ ಗುಣಗಳು ತುಂಬಿದವೆ. ಡಾಕ್ಟರ್ ಕೆ ಕೃಷ್ಣಮೂರ್ತಿ ಅವರು ಕನ್ನಡಕ್ಕೆ ಇದನ್ನ ಅನುವಾದ ಮಾಡಿದ್ದಾರೆ. ನೆಕ್ಸ್ಟ್ ಬರ್ತಕ್ಕಂಥವನು ಕುಂತಕ 10ನೇ ಶತಮಾನ. ವಕ್ರೋಕ್ತಿ ಜೀವಿತ. ಭಾಮಹ ಬಳಸಿದ ವಕ್ರೋಕ್ತಿ ಪದ ಬಳಸಿದ್ರು ಕೂಡ ಅದಕ್ಕೆ ಕೊಟ್ಟ ಅರ್ಥ ಇವನು ಬೇರೆ ಕೊಟ್ಟ. ಅಲಂಕಾರ ಸಿದ್ಧಾಂತ ಇನ್ನೊಂದು ಕಡೆಯಲ್ಲಿ ರೀತಿ ಸಿದ್ಧಾಂತವನ್ನು ಪೂರ್ಣಗೊಳಿಸಿದ. ಇಂಗ್ಲಿಷ್ನಿಗೆ ಅನುವಾದ ಮಾಡಿದರೆ ಡಾಕ್ಟರ್ ಕೆ ಕೃಷ್ಣಮೂರ್ತಿ ಅಂತಕ್ಕಂಥವ್ರು. ಕನ್ನಡಕ್ಕೆ ಈ ಕೃತಿಯನ್ನು ಅನುವಾದ ಮಾಡಿದರೆ ಪ್ರೊಫೆಸರ್ ಲಕ್ಷ್ಮೀನಾರಾಯಣ ಅಂತಕ್ಕಂಥವ್ರು. ಮಮ್ಮಟ 12ನೇ ಶತಮಾನ. ಕೃತಿ ಕಾವ್ಯಪ್ರಕಾಶ. ಇವನ್ನ ಯುಗ ಪ್ರವರ್ತಕ ಅಂತ ಕರಿತೀವಿ ನಾವು ಮಮ್ಮಟನ್ನ. ಇವನ ಕಾಲ 1100. ಕಾವ್ಯಪ್ರಕಾಶ ಏನೇನಿದೆ ಅದರೊಳಗಡೆ ಅಂದ್ರೆ 10 ಉಲ್ಲಾಸಗಳನ್ನು ಹೊಂದಿರತಕ್ಕಂತಹ ದೀರ್ಘವಾದ ಕಾವ್ಯ. ಪರಿಕರಗಳನ್ನೆಲ್ಲವನ್ನ ಏಕತ್ರ ಸಮಾವೇಶಗೊಳಿಸಿದೆ. ಅಲಂಕಾರ ಶಾಸ್ತ್ರದ ವಿಶ್ವಕೋಶ ಅಂತ ಕರಿತೀವಿ ನಾವು ಇದನ್ನ. ಕಾವ್ಯ ಪ್ರಯೋಜನ ಕುರಿತುಬಿಟ್ಟು ಕಾವ್ಯಂ ಯಶೇಷಾರ್ಥಕೃತ ವ್ಯವಹಾರವಿದೆ ಶಿವೇತರ ರಕ್ಷತೆಯ ಸದ್ಯ ಪರನಿರ್ತೆಯ ಕಾಂತ ಸಮಿತಿ ಉಪದೇಶ ವಿಜಯ ಅಂತಕ್ಕಂಥ ಮಾತು ಇದರೊಳಗಡೆ ಬರುತ್ತೆ. ಕನ್ನಡಕ್ಕೆ ಅನುವಾದ ಡಾಕ್ಟರ್ ಕೆ ಕೃಷ್ಣಮೂರ್ತಿ ಅವರು ಮಾಡಿದ್ದಾರೆ. ವಿಶ್ವನಾಥ 1350ರಲ್ಲಿ ಇದ್ದಂತಹ ವ್ಯಕ್ತಿ. ಸಾಹಿತ್ಯ ದರ್ಪಣ ಬರೆದಿದ್ದಾನೆ. ವಾಕ್ಯಂ ರಸಾತ್ಮಕಂ ಕಾವ್ಯಂ ಅಂತಕ್ಕಂಥ ಮಾತು ಬರುತ್ತೆ. ಹೇಮಚಂದ್ರನ ಕಾವ್ಯಾನುಶಾಸನದಂತೆ ಸಾಹಿತ್ಯ ದರ್ಪಣ ಹೂ ಕೂಡ ನಾಟ್ಯ ಲಕ್ಷಣಗಳನ್ನ ಒಳಗೊಂಡಿದೆ. ಆನಂದವರ್ಧನ 850 ಧ್ವನ್ಯಾಲೋಕ ಅಂತಕ್ಕಂಥ ಒಂದು ಕೃತಿ. ಧ್ವನ್ಯಾಲೋಕ ಕಾವ್ಯಸ್ಯಾತ್ಮ ಧ್ವನಿಹಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾನೆ. ಇವನ ಕೃತಿಗಳು ಯಾವುವು ಅಂದ್ರೆ ದೇವಶತಕ, ಅರ್ಜುನ ಚರಿತೆ, ಭೀಷ್ಮ ಬಾಣಲೀಲೆ, ತತ್ವಲೋಕ ಇವ್ಯಾವು ಕೂಡ ನಮಗೆ ದೊರಕಿಲ್ಲ. ದೇವಶತಕ ದೊರಕಿಲ್ಲ, ಅರ್ಜುನ ಚರಿತೆ ದೊರಕಿಲ್ಲ, ಭೀಷ್ಮ ಬಾಣ ದೊರಕಿಲ್ಲ, ತತ್ವಲೋಕ ಅಂತಕ್ಕಂಥ ಕೃತಿನೂ ಕೂಡ ದೊರಕಿಲ್ಲ. ಇನ್ನು ಅಭಿನವ ಭಾರತಿ ಅಂತ ಹೇಳ್ಬಿಟ್ಟು ಧ್ವನ್ಯಾಲೋಚನ ಅಂತಕ್ಕಂಥದ್ದನ್ನು ಬರ್ತಾನೆ ಇವನು. ಅಭಿನವ ಗುಪ್ತನ ಬಗ್ಗೆ ನೋಡೋದಾದ್ರೆ ಅಭಿನವ ಗುಪ್ತ 950 ಅದರಲ್ಲಿ ಕಂಡುಬರ್ತಕ್ಕಂಥ 1110ರೊಳಗಡೆ ಇದ್ದಂಥ ಕವಿ. ಅಭಿನವ ಭಾರತಿ ಧ್ವನ್ಯಾಲೋಚನ ಅಂತಕ್ಕಂಥವನ್ನ ಬರೆದಿದ್ದಾನೆ. ಕನ್ನಡಕ್ಕೆ ಇವೆರಡನ್ನೂ ಕೂಡ ಡಾಕ್ಟರ್ ಕೆ ಕೃಷ್ಣಮೂರ್ತಿ ಅವರು ಅನುವಾದ ಮಾಡಿದ್ದಾರೆ. ನಾಟ್ಯ ಮತ್ತು ಕಾವ್ಯಶಾಸ್ತ್ರ, ಪರಮಾರ್ಥ ಸಾರ ಅಂತಕ್ಕಂಥ 12 ಕೃತಿಗಳನ್ನು ಬರೆದಿದ್ದಾನೆ. ಕ್ಷಮೇಂದ್ರನ ಕಾಲ 11ನೇ ಶತಮಾನ. ಔಚಿತ್ಯ ವಿಚಾರ ಚರ್ಚಾ ಅಂತ ಬರೆದಿದ್ದಾರೆ. ಔಚಿತ್ಯ ವಿಚಾರ ಚರ್ಚಾ ಔಚಿತ್ಯವೇ ಕಾವ್ಯದ ಜೀವಿತ ಅಂತಕ್ಕಂಥ ಮಾತನ್ನು ಹೇಳಿದ್ದಾನೆ. ವರ್ಣೌಚಿತ್ಯ, ಪದೌಚಿತ್ಯ, ವಾಕ್ಯೌಚಿತ್ಯ ಅನ್ನೋದನ್ನ ಹೇಳಿದ್ದಾನೆ. ಇದೊಂದು ಸ್ವತಂತ್ರವಾದ ಕೃತಿ ಕ್ಷಮೇಂದ್ರನ ಔಚಿತ್ಯ ವಿಚಾರ ಚರ್ಚೆ. ಕವಿರಾಜ ಮಾರ್ಗಕಾರ ನೃಪತುಂಗ ಅಥವಾ ಶ್ರೀವಿಜಯ ಅಂತ ಕರಿತೀವಿ. 3 ಪರಿಚ್ಛೇದಗಳನ್ನು ಒಳಗೊಂಡಿದೆ. ನೃಪತುಂಗ ದೇವಾನುಮತಮಪ್ಪ ಕವಿರಾಜ ಮಾರ್ಗ ಅಂತ ಇದೆ. ದುರ್ಗಸಿಂಹ ಹೇಳ್ತಾ ಶ್ರೀವಿಜಯರ ಕವಿರಾಜ ಮಾರ್ಗಮಂ ಭಾವಿಪ ಕವಿಜನದ ಮನಕ್ಕೆ ಕನ್ನಡಿಗೆ ಎಂ ಕೈದಿವಿಗೆ ಎಂ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ದಂಡಿ ಕಾವ್ಯಾದರ್ಶ ಅಂತಕ್ಕಂಥದ್ದನ್ನ ಆಧಾರವಾಗಿ ಇಟ್ಕೊಂಡು ಬರೆದಿರ್ತಕ್ಕಂಥ ಕೃತಿ ಕವಿರಾಜ ಮಾರ್ಗ. ಇನ್ನ 2ನೇ ನಾಗವರ್ಮನ್ ನೋಡೋದಾದ್ರೆ ಕಾಲ 12ನೇ ಶತಮಾನ. ಅಭಿಧಾನ ವಸ್ತುಕೋಶ, ಕರ್ನಾಟಕ ಭಾಷಾಭೂಷಣ,
ಚಂದೋವಿಚಿತ, ಕಾವ್ಯಾವಲೋಕನ ಅಂತಕ್ಕಂಥದ್ದು ಬರ್ತಾರೆ. ರೀತಿ ಕಾವ್ಯದ ಶರೀರ ರಸದ ಜೀವ ಅಂತ ಹೇಳಿದ್ದಾನೆ ಇವನು. ರೀತಿ ಕಾವ್ಯದ ಶರೀರ ರಸದ ಜೀವ ಅಂತ ಹೇಳಿದ್ದಾನೆ. ಕವಿಕಾಮ 1200 ಬರ್ತಕ್ಕಂಥ ಕವಿ. ಕನ್ನಡದಲ್ಲಿ ಮೊದಲ ಬಾರಿಗೆ ರಸದ ವಿಷಯವಾಗಿ ಗ್ರಂಥ ರಚನೆ ಮಾಡಿರ್ತಕ್ಕಂಥ ಅವನು ಕವಿಕಾಮ. ಶೃಂಗಾರ ರತ್ನಾಕರ ಮಾತಾಡಿದ್ ನಾವು. ಮೊಟ್ಟ ಮೊದಲ ಬಾರಿಗೆ ರಸದ ವಿವೇಚನೆ ಮಾಡಿರ್ತಕ್ಕಂಥ ಕೃತಿ ಇದು. ಶೃಂಗಾರ ರತ್ನಾಕರ ಅಂತಕ್ಕಂಥದ್ದು ಇವನು ಬರೆದಿರ್ತಕ್ಕಂಥ ಕೃತಿ. 4 ಪರಿಚ್ಛೇದಗಳಿದಾವೆ. ನವರಸ ವ್ಯಾವರಣ, ನಿಜ ಸಖ ಸಖಿ ಸಂಭೋಗ, ವಿಪ್ರಲಾಂಬ, ಮತ್ತೆ ಪ್ರಮಾದ ವಸ್ವಾದಿ ಅಂತಕ್ಕಂಥದ್ದಿದೆ. ನೆಗೆಳ್ತವೆಡದಿ ಶೃಂಗಾರ ಈಗಳ್ ಕರಂ ದೊರೆಬೆತ್ತತ್ತು ಎನೆ ಬೇರೆ ವಿಸ್ತರಿಪಿದಂ ಶೃಂಗಾರ ರತ್ನಾಕರಂ ಅಂತಕ್ಕಂಥ ಮಾತು ಇದ್ರೊಳಗಡೆ ಬರುತ್ತೆ. ಭಾವದಿಂ ಪುಟ್ಟುಗಂ ವದವಿಯೋಳ್ ರಸಂಗಳ್ ಅಂತಕ್ಕಂಥ ಮಾತನ್ನು ಹೇಳಿದ್ದಾನೆ. ತಿಮ್ಮರಸ ನವರಸ ಅಲಂಕಾರ ಅಂತ ಬರೆದಿದ್ದಾನೆ ತಿಮ್ಮರಸನ್ನು. ಸಾಳ್ವ 16ನೇ ಶತಮಾನದವನು. ಸಾಳ್ವ ಭಾರತ, ರಸರತ್ನಾಕರ, ಶಾರದ ವಿಲಾಸ, ವೈದ್ಯ ಸಾಂಗತ್ಯ ಅಂತ ಬರ್ತಾನೆ. ಸಾಳ್ವ ಭಾರತ ಬಾಮಿನಿ ಷಟ್ಪದಿಯಲ್ಲಿದೆ. ನೇಮೇಶ್ವರನ ಚರಿತೆಯನ್ನ ಒಳಗೊಂಡಿದೆ ಇದು. ರಸರತ್ನಾಕರ ಅಂತಕ್ಕಂಥದ್ದು ಶೃಂಗಾರ ಪ್ರಪಂಚದ ವಿವರಣೆಯನ್ನ, ನವರಸ ಪ್ರಪಂಚದವನ್ನ, ನಾಯಿಕರ ಪ್ರಕಾರಗಳನ್ನ, ವ್ಯಭಿಚಾರಿ ಭಾವ ವಿವರಣೆಗಳನ್ನ ಒಳಗೊಂಡಿದೆ. 4 ಪ್ರಕರಣಗಳನ್ನು ಒಳಗೊಂಡಿದೆ ಇದು. ಇನ್ನು ಶಾರದ ವಿಲಾಸ ಅನ್ನೋದು ರಸರತ್ನಾಕರಕ್ಕೆ ಪೂರಕವಾಗಿ ಮೂಡಿ ಬಂದಿದೆ. ಧ್ವನಿಯನ್ನ ಕುರಿತು ಕನ್ನಡದಲ್ಲಿ ಬರೆದಿರ್ತಕ್ಕಂಥ ಏಕೈಕ ಕೃತಿ ಇದೆ. ಧ್ವನಿಯನ್ನ ಕುರಿತು ಕನ್ನಡದಲ್ಲಿ ಬರೆದ ಏಕೈಕ ಕೃತಿ ಶಾರದ ವಿಲಾಸ. ಇನ್ನು ತಿರುಮಲಾರ್ಯ 1645ರಿಂದ 1706ರಲ್ಲಿದ್ದಂಥವನು. ಅಪ್ರತಿಮ ವೀರಚರಿತೆ, ಚಿಕ್ಕದೇವರಾಜ ವಂಶಾವಳಿ, ಚಿಕ್ಕದೇವರಾಜ ವಿಜಯ, ಚಿಕ್ಕದೇವರಾಜ ಶತಕ. ಅಪ್ರತಿಮ ವೀರಚರಿತೆ ಅನ್ನೋದು ಒಂದು ಅಲಂಕಾರ ಗ್ರಂಥ. ಚಂದ್ರಾಲೋಕ, ಕಾವ್ಯಪ್ರಕಾಶ, ಮುಖ್ಯವಾಗಿ ಕುವಲಾಯಾನಂದ ಗ್ರಂಥಗಳನ್ನು ಆಧಾರವಾಗಿ ಇಟ್ಕೊಂಡು ರಚಿತ ಆಗಿದೆ. ಇನ್ನು ಚಿಕ್ಕದೇವರಾಜ ವಂಶಾವಳಿ ಹಳೆಗನ್ನಡದ ಗದ್ಯ ಗ್ರಂಥ. ರಾಜ ಒಡೆಯರಿಂದ ಚಿಕ್ಕದೇವರಾಜ ಒಡೆಯರವರೆಗಿನ, ಮೈಸೂರು ಒಡೆಯರವರೆಗಿನ ಇತಿಹಾಸ ಅನ್ನೋದು ಇದರೊಳಗಡೆ ಇದೆ. ಚಿಕ್ಕದೇವರಾಜ ವಿಜಯ ಅಂತಕ್ಕಂಥದ್ದು ಮೈಸೂರು ಅರಸರ ಪೂರ್ವ ಇತಿಹಾಸವನ್ನ, ಕಾವ್ಯದ ಮಯತೆಯನ್ನ ಚಂಪುವಿನಲ್ಲಿ ವರ್ಣಿತ ಆಗಿದೆ ಚಿಕ್ಕದೇವರಾಜ ವಿಜಯದು. ಇನ್ನ ಉದಯಾದಿತ್ಯ ಅಂತ ಬರ್ತಾನೆ 12ನೇ ಶತಮಾನದಲ್ಲಿ. ಉದಯಾದಿತ್ಯ ಅಲಂಕಾರ ಅಂತಕ್ಕಂಥದ್ದು ಅವನು ಬರೆದಿರ್ತಕ್ಕಂಥ ಕೃತಿ. ಕರಿದಂ ತಿಳಿತಂ ಶ್ರೀಭರಿತ ಬಾಲಕರಂ ಕವಿತಾ ಬಣಿತ ಯೋಳ್ ಅಮರ್ದು ನಿಮಿರ್ದ ನೆರೆಮೆರಗುವೆಂ ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ಅಲಂಕಾರ ಶಾಸ್ತ್ರದ ಪ್ರಥಮ ಪುಸ್ತಕ ಅಂತ ಹೇಳಿ ನಾವು ಇದನ್ನು ಕರಿತೇವೆ ಉದಯಾದಿತ್ಯನ ಅಲಂಕಾರವನ್ನ. ವೈದರ್ಭಿ, ಗೌಡಿ, ಪಾಂಚಾಲಿ 3 ರೀತಿಗಳನ್ನು ಹೇಳಿದ್ದಾನೆ. ಓದುಗಬ್ಬ, ಚೆತ್ತಾಣ, ಬಂದಂಡೆ, ಸರ್ಗಬಂಧ ಕೃತಿ ಎಂದು ಹೇಳಿರುವುದರಿಂದ ನೆನಪಿನಲ್ಲಿ ಇಟ್ಕೊಳ್ಳಿಕ್ಕೆ ಇದು ಬಹಳ ಸುಲಭವಾಗಿರ್ತಕ್ಕಂತಹ ಕೃತಿ ಅಂತಕ್ಕಂಥದ್ದು ಇದು ಆಗಿದೆ. ಇಷ್ಟು ಕನ್ನಡದ ಕಾವ್ಯಮೀಮಾಂಸೆಯ ಬಗ್ಗೆ ನಾವು ಮಾತನಾಡಬಹುದಾಗಿರ್ತಕ್ಕಂತಹ ವಿಚಾರ. ಇನ್ನು ಪಾಶ್ಚಾತ್ಯರ ಒಂದು 4-5 ಸಿದ್ಧಾಂತಗಳನ್ನು ನಾವು ಸುಮ್ಮನೆ ಕಣ್ಣಾಡಿಸೋದಾದ್ರೆ, ಮೊಟ್ಟ ಮೊದಲ ಬಾರಿಗೆ ನಾವು ಪ್ಲೇಟೋವನ ಅನುಕರಣ ಸಿದ್ಧಾಂತವನ್ನ ನಾವು ನೋಡ್ಬೋದು. ಪ್ಲೇಟೋ ಕಾವ್ಯದ ಬಗ್ಗೆ ಹೇಳ್ತಾ, ಕಾವ್ಯ ಒಂದು ಅನುಕರಣೆ ಅಷ್ಟು ಬಿಟ್ಟುಬಿಟ್ರೆ ಅದೇನೂ ಅಲ್ಲ, ಅವರನ್ನ ಆದರ್ಶ ರಾಜ್ಯದಿಂದ ಹೊರಗಾಕ್ರಿ ಅಂತಕ್ಕಂಥ ಮಾತನ್ನ ಪ್ಲೇಟೋ ಆ ಸಂದರ್ಭದಲ್ಲೇ ಅವನು ಹೇಳಿರ್ತಾನೆ. ಹಾಗಾಗಿ ಅವನು ಏನ್ ಹೇಳ್ತಾನೆ ಅಂತಂದ್ರೆ, ಕಾವ್ಯದ ಬಗ್ಗೆ ಮತ್ತೆ ನಾಟಕ ಬರಿತಕ್ಕಂಥವ್ರ ಬಗ್ಗೆ ಹೆಚ್ಚಾಗಿ ಹೇಳಿದ್ದ ಒಂದು ನಾಟಕಕಾರರ ಬಗ್ಗೆನೇ ಅವನು ಹೇಳಿರ್ತಕ್ಕಂಥ ಮಾತು. ಕಾವ್ಯ ಅನ್ನೋದಕ್ಕಿಂತ ನಾಟಕದ ಬಗ್ಗೆನೇ ಹೇಳಿರ್ತಕ್ಕಂಥ ಮಾತು. ಅನುಕರಣೆ ಪದವನ್ನ ಮೊಟ್ಟ ಮೊದಲ ಬಾರಿಗೆ ಬಳಸಿದವನು ಪ್ಲೇಟೋ. ಅನುಕರಣೆಯನ್ನ ಇದನ್ನ ಇಂಗ್ಲಿಷ್ ನಲ್ಲಿ ಇಮಿಟೇಷನ್ ಅಂತಕ್ಕಂಥ ಮಾತನ್ನಿಂದ ನಾವು ಕರಿತೇವೆ ಇದನ್ನ. ಹೀಗೆ ಒಟ್ಟಿನಲ್ಲಿ ಕಾವ್ಯ ಅನ್ನೋದು ಒಂದು ಅನುಕರಣೆ ಅಥವಾ ನಾಟಕ ಅನ್ನೋದು ಒಂದು ಅನುಕರಣೆಯೇ ಹೊರತು ಅದ್ ಬಿಟ್ಟು ಬೇರೆ ಏನೂ ಅಲ್ಲ ಅಂತಕ್ಕಂಥ ಮಾತನ್ನ ಪ್ಲೇಟೋ ಪ್ರತಿಪಾದಿಸ್ತಾನೆ. ಪ್ಲೇಟೋನ ಸಿದ್ಧಾಂತವನ್ನೇ ಆಧಾರವಾಗಿ ಇಟ್ಕೊಂಡು ಮುಂದೆ ಅರಿಸ್ಟಾಟಲ್ ತನ್ನ ವಾದವನ್ನ ಪ್ರಸ್ತಾಪ ಮಾಡ್ತಾನೆ. ಅರಿಸ್ಟಾಟಲ್ನ ವಾದವನ್ನು ನಾವು ಕೆಥಾರ್ಸಿಸ್ ಅಂತ ಹೇಳಿ ನಾವು ಕರಿತೇವೆ. ಅದಕ್ಕೆ ಅರ್ಥ ಶೋಧ ತತ್ವ ಅಂತಕ್ಕಂಥ ಮಾತು ಕೂಡ ಅದರೊಳಗಡೆ ಇದೆ, ಶೋಧ ತತ್ವ ಅಂತ. ಇವರೆಲ್ಲರೂ ಕೂಡ ರುದ್ರನಾಟಕದ ಲಕ್ಷಣಗಳನ್ನು ಇಟ್ಕೊಂಡು ಹೇಳಿರ್ತಕ್ಕಂಥವ್ರು. ರುದ್ರನಾಟಕದ ಲಕ್ಷಣಗಳನ್ನ ಇಟ್ಕೊಂಡು ಕಾವ್ಯಮೀಮಾಂಸೆಯನ್ನ ಪ್ರತಿಪಾದನೆ ಮಾಡಿರ್ತಕ್ಕಂಥವ್ರು. ಇದರೊಳಗಡೆ ವಸ್ತು ಮತ್ತು ಪಾತ್ರದ ಬಗ್ಗೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಇವನು ಪ್ರಸ್ತಾಪ ಮಾಡ್ತಾನೆ.
ವಸ್ತು ಹೇಗಿರಬೇಕು, ಪಾತ್ರ ಹೇಗಿರಬೇಕು, ಶೀಲ ಹೇಗಿರಬೇಕು, ಶೈಲಿ ಹೇಗಿರಬೇಕು, ಭಾವನೆ ಹೇಗಿರಬೇಕು, ದೃಶ್ಯ ಹೇಗಿರಬೇಕು, ಸಂಗೀತ ಹೇಗಿರಬೇಕು ಅಂತ ಇವನ್ ತತ್ವವನ್ನೇ ಶೋಧನಾ ತತ್ವ ಅಂತ ಕರಿತೀವಿ. ಏನು ಶೋಧನಾ ತತ್ವ ಅಂದ್ರೆ ಏನು ಅಂದ್ರೆ ಕರುಣೆ ಮತ್ತು ಭಯಗಳನ್ನ ಪ್ರಚೋದಿಸುವ ಘಟನೆಗಳಿಂದ ಕೂಡಿರ್ತಕ್ಕಂಥದ್ದು ಅಂತಹ ಭಾವಗಳ ಶೋಧನೆ ಆಗ್ಬೇಕು ಅಂತಕ್ಕಂಥ ಮಾತನ್ನ ಹೇಳಿ. ಕರುಣೆ ಮತ್ತು ಭಯವನ್ನ ಬಿಟ್ಟು ಒಂದು ಕಾವ್ಯ ಅನ್ನೋದು ಅಥವಾ ನಾಟಕ ಅನ್ನೋದನ್ನ ನೋಡಬೇಕು ಮತ್ತು ರಚನೆ ಮಾಡಬೇಕು. ಅದರಿಂದ ಭಾವಶೋಧನೆ ಆಗುತ್ತೆ ಅಂತಕ್ಕಂಥ ಮಾತನ್ನ ಹೇಳ್ತಾನೆ ಅವನು. ಭಯ ಮತ್ತೆ ಕರುಣೆಯನ್ನ ಬಿಡಬೇಕು ಅಂತಕ್ಕಂಥ ಮಾತನ್ನ ಅವನು ಪ್ರತಿಪಾದನೆ ಮಾಡ್ತಾನವನು. ಹಾಗಾಗಿ ಅಭಿನವ ಗುಪ್ತಾಚಾರ್ಯನ ಸಾಧಾರಣೀಕರಣ ತತ್ವ, ಅರಿಸ್ಟಾಟಲ್ನ ಶೋಧನಾ ತತ್ವವನ್ನ ಎರಡೂ ಕೂಡ ಒಂದು ಸಿದ್ಧಾಂತ ಹೋಲುತ್ತೆ. ಹೇಗೆ ರಸ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿರ್ತಕ್ಕಂಥ ಅಭಿನವ ಗುಪ್ತನ ಸಾಧಾರಣೀಕರಣ ಸಿದ್ಧಾಂತ ಮತ್ತು ಅರಿಸ್ಟಾಟಲ್ನ ಶೋಧನಾ ತತ್ವ ಸಿದ್ಧಾಂತ ಅವೆರಡೂ ಕೂಡ ಹೋಲಿಕೆಯಾಗಿ ನಮ್ಮ ಕಣ್ಮುಂದೆ ನಿಲ್ತವೆ. ಮೊಟ್ಟ ಮೊದಲ ಬಾರಿಗೆ ಕಾವ್ಯಮೀಮಾಂಸೆಯ ಜನಕ ಅಂತೇಳಿ ನಾವು ಅರಿಸ್ಟಾಟಲ್ನ ಕರಿತೇವೆ. ಅದಾದ್ಮೇಲೆ ಓರಸ್ಸನ ಕಾವ್ಯಕಲೆ ಅಂತ ಬರುತ್ತೆ, ಅಥವಾ ಓರಸ್ಸನ ಕಾವ್ಯಕಲೆ ಅಥವಾ ಆರ್ಟ್ ಪೊಯಟಿಕಾ ಅಂತಕ್ಕಂಥ ಮಾತು ಇದ್ರೊಳಗಡೆ ಬರುತ್ತೆ. ಪೊಯಟಿಕ್ಸ್ ಅಂತಲೂ ಕೂಡ ಇದಕ್ಕೆ ನಾವು ಕರಿತೇವೆ ಇದನ್ನ. ಏನ್ ಹೇಳುತ್ತೆ ಇವನ್ ಸಿದ್ಧಾಂತ ಏನು ಅಂತಂದ್ರೆ, ಕಾವ್ಯದ ಬಗ್ಗೆ ಇವನು ಹೇಳಿರ್ತಕ್ಕಂಥ ಮಾತೇನಂದ್ರೆ, ಕಾವ್ಯಕಲೆ ಅಂತಕ್ಕಂಥ ಒಂದು ಚಿಕ್ಕ ಕೃತಿಯನ್ನು ಬರೆದಿದ್ದಾನೆ. ಇದರಲ್ಲಿ ಕಾವ್ಯ ಲಕ್ಷಣಗಳಾಗಿರ್ತಕ್ಕಂಥ ಐಕ್ಯತೆ, ಪ್ರತಿಭೆ, ಕಲಾನಿಯಮ, ಛಂದಸ್ಸು, ಶೈಲಿ ಮುಂತಾದ ವಿಷಯಗಳನ್ನು ಒಂದರ ಮೇಲಂತೆ ಒಂದು ಇದರೊಳಗಡೆ ಪ್ರಸ್ತಾಪ ಮಾಡಿದ್ದಾನೆ. ಆದ್ರೆ ಇವನ ಕೃತಿಗಳನ್ನ ಬರೆಯೋದಕ್ಕಿಂತ ಹೆಚ್ಚಾಗಿ ಇವನೇನ್ ಮಾಡಿದ್ದಾನೆ ಅಂತಂದ್ರೆ, ಒರೆಸ್ ಅಂತಕ್ಕಂಥವನು ಕೃತಿಗೆ ಹೆಸರನ್ನ ತೆಗೆದುಕೊಳ್ತಾರೆ. ಆರ್ಸ್ ಪೊಯಟಿಕಾ ಅಂತಕ್ಕಂಥದ್ದು ಒರೆಸ್ ಕೊಟ್ಟ ಹೆಸರಲ್ಲ, ಅದು ಪೀಸೋರ್ ಅವರಿಗೆ ಬರೆದ ಪತ್ರಗಳವೆಲ್ಲ. ಪೀಸೋ ಅಂತಕ್ಕಂಥವ್ರಿಗೆ ಬರೆದಿರ್ತಕ್ಕಂಥ ಪತ್ರಗಳನ್ನೇ ಸಂಗ್ರಹಿಸ್ಬಿಟ್ಟು ಆರ್ಸ್ ಪೊಯಟಿಕಾ ಅಂತ ಮಾಡ್ಕೊಂಡಿದ್ದೀವಿ. ಪೀಸೋರ್ ಅವರಿಗೆ ಬರೆದ ಪತ್ರಗಳ ಪೂರ್ಣ ಹೆಸರನ್ನ ಲೂಯಿಯಸ್ ಕಾಲ್ಫೋನಿಯರ್ಸ್, ಕಲಾಸಕ್ತನಾಗಿರ್ತಕ್ಕಂಥ ಇಬ್ಬರು ಮಕ್ಕಳಿಗಾಗಿ ಬರೆದ ಪತ್ರ ಇದು. ಅಂದ್ರೆ ಕಲೆ ಬಗ್ಗೆ ಅವರಿಗೆ ಬಹಳಷ್ಟು ಆಸಕ್ತಿ ಇತ್ತು, ಅವ್ರನ್ನ ಉದ್ದೇಶವಾಗಿ ಇಟ್ಕೊಂಡು ಬರೆದಿರ್ತಕ್ಕಂಥ ಪತ್ರಗಳಿವು. ಇವನು ಒರೆಸ್ಗೆ ವಿಡಂಬನೆ ಅತ್ಯಂತ ಪ್ರೀತಿಯ ಪ್ರಕಾರ ಆಗಿತ್ತಂತೆ. ಅಂತಹ ವಿಡಂಬನೆಯ ಮೊದಲ ಸಂಕಲನವನ್ನ 35 ಪ್ರಕಟಿಸಿದಂತೆ ಅಯಾಂಬಿಕ್ ಪದ್ಯ ಸಂಕಲನವೊಂದನ್ನ ಪ್ರಕಟಿಸುವಂತೆ ತೋರುತ್ತೆ ಅಂತಕ್ಕಂಥ ಮಾತನ್ನ ಒರೆಸ್ ಈ ಪ್ರಸ್ತಾಪದೊಳಗಡೆ ಹೇಳ್ತಾನೆ. ಇವನು ಕಾವ್ಯ ಲಕ್ಷಣದ ಬಗ್ಗೆ ಹೇಳ್ತಾ, ಕಾವ್ಯ ಸ್ವಾಭಾವಿಕವಾಗಿರ್ಬೇಕು ಅಂತ ಮಾತು ಹೇಳ್ತಾನೆ. ದೈವಿಕ ಸ್ಫೂರ್ತಿ ಇರ್ಬೇಕಂತ ಅದ್ರೊಳಗಡೆ, ಕಾವ್ಯದೊಳಗಡೆ ಸೃಜನಶೀಲತೆ ಇರಬೇಕು ಅಂತ ಮಾತು ಹೇಳ್ತಾನೆ. ಮೌಲ್ಯಯುತವಾಗಿರ್ಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾನೆ. ಪ್ರತಿಭಾ ಶಕ್ತಿಯಿಂದ ರಚನೆ ಆಗಿರ್ಬೇಕು, ಬೇರೊಂದು ಕೃತಿಗೆ ಹೋಲಿಕೆ ಇರಬಾರ್ದು, ಸಲ್ಬಾರ್ದು ಅದು, ಮತ್ತೆ ಐಕ್ಯತೆ ಇರಬೇಕು, ಅದ್ರೊಳಗಡೆ ಸರಳತೆ ಇರಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ ಕವಿಗಳಿಗೆ ಕೆಲವು ಸೂಚನೆಗಳನ್ನು ಕೊಡ್ತಾನೆ. ಏನೇನು ಸೂಚನೆಗಳು ಅಂದ್ರೆ, ಕ್ರಿಯಾಶೀಲ ಗುಣಗಳನ್ನು ಒಳಗೊಂಡಿರ್ಬೇಕು, ಅವರು ಸರ್ವಗುಣಗಳಲ್ಲೂ ಅವರಲ್ಲಿರ್ಬೇಕು, ಮೃದು ಸತ್ವ ಮತ್ತು ಓಜಸ್ಸುಗಳಿಂದ ಕೂಡಿರ್ಬೇಕು, ಭವ್ಯತೆ ಇರಬೇಕು ಅದ್ರೊಳಗಡೆ, ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿರ್ಬೇಕು, ಪ್ರತಿಭಾ ಶಕ್ತಿ ಇರಬೇಕು, ಶಕ್ತಿಗೆ ಅನುಗುಣವಾದ ಆಯ್ಕೆ ಇರಬೇಕು, ಸ್ಪಷ್ಟತೆಯಿಂದ ಕೂಡಿರ್ಬೇಕು, ಮಿತವ್ಯಯದಿಂದ ಕೂಡಿರ್ಬೇಕು, ಕಲಾತ್ಮಕತೆಯನ್ನು ಒಳಗೊಂಡಿರ್ಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ಮತ್ತೆ ಸಂಪ್ರದಾಯ ಮತ್ತು ಸ್ವಾತಂತ್ರ್ಯ ಅಂತಕ್ಕಂಥ ಎರಡು ಪದಗಳನ್ನು ಬಳಸಿ ಒರೆಸ್ ಹೇಳ್ತಕ್ಕಂಥ ಸಂಪ್ರದಾಯ ಸ್ವಾತಂತ್ರ್ಯ, ಈಗಾಗಲೇ ಸಂಪ್ರದಾಯ ಅಂತಕ್ಕಂಥದ್ದು ಸಂಭವನೀಯ ಮಾದರಿಗೆ ಸಂಬಂಧಿಸಿದ್ದು, ಸ್ವಾತಂತ್ರ್ಯ ವಸ್ತುವಿಗೆ ಸಂಬಂಧಿಸಿರತಕ್ಕಂಥದ್ದು. ಹಾಗಾಗಿ ಕವಿಯಾದವನಿಗೆ ಏನಿರ್ಬೇಕು ಅಂತಂದ್ರೆ ಸ್ವಾತಂತ್ರ್ಯ ಅನ್ನೋದು ಇರಬೇಕು ಅಂತ ಮಾತು ಹೇಳ್ತಾನೆ. ನೆಕ್ಸ್ಟ್ ಪ್ರತಿಭೆ ಮತ್ತು ಕಲಾನಿಯಮದ ಬಗ್ಗೆ ಹೇಳ್ತಾ, ಕಲಾನಿಯಮ ಮತ್ತು ಸಹಜ ಶಕ್ತಿ ಅಭ್ಯಾಸಗಳಿರ್ಬೇಕು ಅಂತಕ್ಕಂಥ ಮಾತನ್ನ ಅವನು ಹೇಳ್ತಾನೆ. ಕಾವ್ಯದ ಗುರಿ ಏನು ಅನ್ನೋದನ್ನ ಹೇಳ್ತಾ, ಉಪಯುಕ್ತವಾಗಿರ್ಬೇಕು, ಆಹ್ಲಾದದಿಂದ ಕೂಡಿರ್ಬೇಕು, ರಂಜನೀಯವಾಗಿರ್ಬೇಕು, ನಿತ್ಯ ಜೀವನ ಸಂಗತಿಗಳನ್ನು ಒಳಗೊಂಡಿರ್ಬೇಕು, ಪ್ರೀತಿಯಿಂದ ಇರಬೇಕು, ಜೀವನದ ಮಾರ್ಗವನ್ನ ಹೇಳುವ ನಿಯಮ ಇರಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾನೆ. ನಾಟಕ ಹೆಂಗಿರ್ಬೇಕು, ರುದ್ರ ನಾಟಕ ಅನ್ನೋದನ್ನ ಹೇಳ್ತಾ ಅವನು ಹಿಂಸೆಯನ್ನ ತರಬಾರ್ದಂತೆ ನಾಟಕದೊಳಗಡೆ, 5 ಅಂಕಕ್ಕಿಂತ ಹೆಚ್ಚಿಗೆ ಇರಬಾರ್ದಂತೆ, ಹೆಚ್ಚಿಗೆ ಇರಬಾರ್ದು. ಸಮಸ್ಯೆ ಪರಿಹಾರಕ್ಕೆ ದೇವನೊಬ್ಬನ ಅಗತ್ಯ ಅಲ್ಲಿರ್ಬೇಕಂತ ನಾಟಕದೊಳಗಡೆ. ಸಮಸ್ಯೆ ಪರಿಹಾರ ಮಾಡ್ಬೇಕು ಅಂದ್ರೆ ವ್ಯಕ್ತಿ ಪರಿಹಾರ ಮಾಡಬಾರ್ದು, ದೇವನೊಬ್ಬನ ಅಗತ್ಯದಿಂದ ಪರಿಹಾರ ಆಗಬೇಕು ಅಂತ ಮಾತನ್ನ ಹೇಳ್ತಾನೆ ಅವನು ಕಾವ್ಯಕಲೆ ಒಳಗಡೆ. ಪಾತ್ರ ಸಂಭಾಷಣೆಯಲ್ಲಿ ಸಲ್ಲದು, ಮೇಳವು ಅನಾವಶ್ಯಕ, ಬೇಕಾಗಿಲ್ಲ ಅಂತ ಹೇಳ್ತಾನೆ ಮೇಳ. ಗೀತವು 2 ಅಂಕಗಳ ನಡುವೆ ನಿಷೇಧ ಅಂತ ಹೇಳ್ತಾನೆ. ಅಂದ್ರೆ 2 ಅಂಕ ಒಳಗಡೆ ಗೀತೆ ಮಧ್ಯ ಬರಬಾರ್ದು, 2 ಅಂಕ ಆದ್ಮೇಲೆ ಬರಬೇಕು ಗೀತೆಗಳು. ಮೇಳಗಳೆಲ್ಲ ಮಧ್ಯ ಬರಬಾರ್ದು ಅಂತಕ್ಕಂಥದ್ದಕ್ಕೆ ಹೇಳ್ತಾನೆ ಅವನು. ವೇಣುವಾದನಕ್ಕೆ ಹೆಚ್ಚು ಪ್ರಶಸ್ತಿ ಕೊಡ್ತಾನೆ ಅವನು. ವೇಣುವಾದನ ಇದೆಯಲ್ಲ, ಅದಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನ ಕೊಡ್ತಾನೆ. ಒಟ್ಟಿನಲ್ಲಿ ಕಾವ್ಯ ಅನ್ನೋದು ಕಲೆ ಆಗಿರ್ಬೇಕು, ಅದು ಅತ್ಯುತ್ತಮ ಪದಗಳ ಜೋಡಣೆ ಎಂಬುದು ಕಾವ್ಯ ರಚನೆಯ ಮೊದಲನೇ ಪಾಠ ಅಂತಕ್ಕಂಥ ಮಾತನ್ನ ಒರೆಸ್ ಹೇಳ್ತಾನೆ. ಇನ್ನು ಲಾಂಜನಿಸ್ ಬರ್ತಾನೆ. ಲಾಂಜನಿಸ್ನ
ವಿಚಾರ ಏನು ಅಂತಂದ್ರೆ ಔನ್ನತ್ಯ ವಿಚಾರ ಅಂತ. ಆನ್ ದಿ ಸಬ್ಲೈಮ್ ಅಂತ ಕರಿತೀವಿ ನಾವು ಅವನ್ನ. ಕೃತಿ ಹೆಸರು ಒಂದು ಆನ್ ದಿ ಸಬ್ಲೈಮ್ ಅಂತಕ್ಕಂಥದ್ದು ಒಂದು ಕೃತಿ ಹೆಸರು. ಲಾಂಜನೀಸ್ ಉತ್ಕರ್ಷ ಅನುಭವ ಮತ್ತು ಉಜ್ವಲ ಭಾಷೆ ಒಳಗೊಂಡಿರ್ಬೇಕು ಅಂತ ಹೇಳ್ತೀನಿ ಕಾವ್ಯ. ಉತ್ಕರ್ಷ ಅನುಭವ ಮತ್ತು ಉಜ್ವಲವಾದ ಭಾಷೆ ಒಳಗೊಂಡಿರ್ಬೇಕು ಅಂತ ಹೇಳ್ತಾರೆ. ಲಾಂಜನೀಸ್ ಬರೆದಿರ್ತಕ್ಕಂಥ ಕೃತಿಗಳು ಆನ್ ದಿ ಸಬ್ಲೈಮ್, ಆಫ್ ದಿ ಐಟ್ ಈ ಎಲಾಕ್ವೆನ್ಸ್, ಆಫ್ ದಿ ಲಾಫ್ಟಿನೆಸ್, ಆಫ್ ಎಲಿಜೆನ್ಸಿ ಆಫ್ ಸ್ಪೀಚ್ ಅಂತಕ್ಕಂಥದ್ದು. ಆನ್ ದಿ ಸಬ್ಲೈಮ್ ಅಂತಕ್ಕಂಥದ್ದು ಹೆಚ್ಚು ಪ್ರಖ್ಯಾತಿಯನ್ನ ಪಡೆದಿರ್ತಕ್ಕಂಥ ಕೃತಿ. ಕಾವ್ಯದೊಳಗಡೆ 5 ಅಂಶಗಳಿರ್ಬೇಕು ಅಂತ ಹೇಳ್ತಾನೆ. ಯಾವ್ಯಾವ 5 ಅಂಶಗಳು ಅಂತಂದ್ರೆ, ಮೊದಲನೇದು ಉದಾತ್ತ ಭಾವನೆಗಳನ್ನು ಒಳಗೊಂಡಿರ್ಬೇಕಂತೆ. ಒಂದು ಬಗೆಯ ಅಂತರ್ದೃಷ್ಟಿಯನ್ನ ಪಡೆಯುವ ಶಕ್ತಿ ಇರ್ಬೇಕು ಅದ್ರೊಳಗಡೆ. ಅಂದ್ರೆ ಮುಖ್ಯವಾಗಿ ಇದು ಚಿಂತನೆಯ ಪ್ರತಿಭೆಯನ್ನ ಅಂಶಗಳನ್ನು ಒಳಗೊಳ್ಳುತ್ತದೆ. ಎರಡನೇ ಅಂಶ ಅದಕ್ಕೆ ಪೂರಕವಾಗಿರ್ಬೇಕು. ವಿವಿಧ ಅನುಭವಗಳ ಚಿಂತನೆಯಿಂದ ಶ್ರೀಮಂತನಾದ ಕವಿ ತನ್ನ ಪ್ರತಿಭಾಶಕ್ತಿಯಿಂದ ಯಾವುದೋ ಒಂದು ಮುಹೂರ್ತದಲ್ಲಿ ಸ್ಫೂರ್ತಿಯನ್ನ ಅಥವಾ ರಸಾವೇಶವನ್ನು ಪಡಿತಾನೆ ಎಂಬುದು ಕೇವಲ ಭಾವಗಳ ಉದ್ರೇಕ ಅಲ್ಲ, ಅದು ನಮ್ಮ ಪರಿಭಾಷೆಯಲ್ಲಿ ರಸಾವೇಶ ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ಅಭಿವ್ಯಕ್ತಿಗೆ ಸಂಬಂಧಿಸಿರ್ತಕ್ಕಂಥ ಇನ್ನೇನಿರ್ಬೇಕು, ಅಲಂಕಾರಗಳ ನಿರ್ಮಾಣ ಇರಬೇಕು, ಉದಾತ್ತ ಲಯ ಇರಬೇಕು, ಗಂಭೀರವಾಗಿರ್ತಕ್ಕಂಥ ಮತ್ತು ಉತ್ಕೃಷ್ಟವಾದ ರಚನೆ ಇರಬೇಕು ಅಂತ ಮಾತನ್ನ ಹೇಳ್ತಾನೆ ಅವನು. ಆಮೇಲೆ ಸಿಸಿರೋ ಮತ್ತೆ 3 ಬಗೆಯ ಶೈಲಿಗಳನ್ನ ಪ್ರಸ್ತಾಪ ಮಾಡ್ತಾನೆ ಇವನೊಳಗಡೆ, ಸಿಸಿರೋ ಅಂತಕ್ಕಂಥವನು. ಒಟ್ಟಿನಲ್ಲಿ ಇವನು ಹೇಳೋದಿಷ್ಟೇನೆ, ಆತನ ಮಹೋನ್ನತಿ ಅಥವಾ ಭವ್ಯತೆ ವಿಶ್ಲೇಷಣೆ ಕೇವಲ ಶೈಲಿಯನ್ನ ಕುರಿತದ್ದಲ್ಲ, ಇಡೀ ಸಾಹಿತ್ಯ ಸ್ವರೂಪವನ್ನ ಕುರಿತದ್ದು. ಆದ್ರಿಂದ ಸಾಹಿತ್ಯದಲ್ಲಿ ಉನ್ನತವಾದುದು ಯಾವುದೆಂಬ ಪ್ರಶ್ನೆಯನ್ನು ಆತ ಅನಿವಾರ್ಯವಾಗಿ ಎದುರಿಸಬೇಕಾಯಿತು. ಸಾಹಿತ್ಯದ ಗುಣ ನಿಷ್ಕರ್ಷೆಯ ವಿಧಾನಗಳನ್ನು ಪ್ರತಿಪಾದಿಸಬೇಕು. ಮಾನವನ ಸ್ವಭಾವದಲ್ಲಿ ಮೂಲಭೂತವಾದ ಮೌಲ್ಯದ ಬಯಕೆ ಸಹಜವಾಗಿದೆ. ಉನ್ನತವಾದುದರ ಹಿರಿಯದಾದುದರ ವಿಚಾರದಲ್ಲಿ ಆತ ಸಹಜವಾಗಿ ಆಕರ್ಷಿತನಾಗಿರ್ತಾನೆ. ಸೂಕ್ತವಾದ ಈ ಭಾವವನ್ನ ಕಾವ್ಯ ಜಾಗೃತಗೊಳಿಸ್ತದೆ. ಹೀಗೆ ಸಾಮಾನ್ಯ ಜೀವನದ ಮಟ್ಟದಿಂದ ಮನಸ್ಸನ್ನ ಮೇಲೆತ್ತಿ ರಾಗದ್ವೇಷಗಳಿಂದ ವಿಮುಕ್ತವಾದ ಔನ್ನತ್ಯವನ್ನ ತಂದುಕೊಡುವ ಅದ್ಭುತವಾದ ಅನುಭವದ ಅಭಿವ್ಯಕ್ತಿಯೇ ಸಾಹಿತ್ಯ, ಅದೇ ಮಹೋನ್ನತವಾದ್ದು ಅಂತ. ಬಹಳ ಒಳ್ಳೆ ಸಾಲಿದೆ. ಸಾಮಾನ್ಯ ಜೀವನ ಮಟ್ಟದಿಂದ ಮನಸ್ಸನ್ನ ಮೇಲೆತ್ತಿ ರಾಗದ್ವೇಷಗಳಿಂದ ವಿಮುಕ್ತವಾದ ಔನ್ನತ್ಯವನ್ನ ತಂದುಕೊಡುವ ಅದ್ಭುತವಾದ ಅನುಭವದ ಅಭಿವ್ಯಕ್ತಿಯೇ ಸಾಹಿತ್ಯದಲ್ಲಿ ಮಹೋನ್ನತವಾದದ್ದು ಅನ್ನೋದು ಒಂದು ಥೀಮ್. ಬಹಳ ಒಳ್ಳೆ ಮಾತು. ಯಾರ್ದು? ಲಾಂಜನೀಸ್ ಹೇಳ್ತಕ್ಕಂಥ ಮಾತು. ಇನ್ನ ಕ್ರೋಚೆ ಅಂತಕ್ಕಂಥವನು ನಮ್ದ್ರೊಳಗಡೆ ಬರ್ತಾನೆ. ಕ್ರೋಚೆಯ ಸಿದ್ಧಾಂತ ಅಭಿವ್ಯಕ್ತಿ ಸಿದ್ಧಾಂತ ಅಂತಕ್ಕಂಥ ಮಾತು. ಇವನೊಳಗಡೆ ಇನ್ಸ್ಟಿಟ್ಯೂಷನ್ ಅಂತಕ್ಕಂಥ ಪದಗಳನ್ನು ಬಳಸ್ತಾನೆ, ಅಂತರ್ದೃಷ್ಟಿ ಅಂತಕ್ಕಂಥ ಮಾತು. ಇನ್ನ ಮನಸ್ಸಿನ ಶಕ್ತಿಗಳು ಅಂತಕ್ಕಂಥದ್ದು ಅದ್ರೊಳಗಡೆ ಬರುತ್ತೆ. ಇವನೊಳಗಡೆ ಅಸೋಸಿಯೇಷನ್, ರಿಪ್ರೆಸೆಂಟೇಷನ್, ಎಕ್ಸ್ಪ್ರೆಷನ್, ಪರ್ಸೆಪ್ಷನ್, ಸೆನ್ಸೇಷನ್ ಅಂತಕ್ಕಂಥ ಪದಗಳೆಲ್ಲ ಇದ್ರ ಒಳಗಡೆ ಬಳಕೆ ಆಗುತ್ತೆ. ಇನ್ನು ನಮಗೆ ಬರ್ತಕ್ಕಂಥವನು ಎಡ್ವರ್ಡ್ ಬುಲ್ಲೋ ಬಗ್ಗೆ ನಾವು ನೋಡೋದಾದ್ರೆ, ಎಡ್ವರ್ಡ್ ಬುಲ್ಲೋ ಬರೆದಿರ್ತಕ್ಕಂತಹ ಕೃತಿಗಳು ಬಹಳ ಪ್ರಮುಖವಾಗಿ ಅಸೆಂಥೆಟಿಕ್ಸ್, ಲಚ್ಚರ್ಸ್ ಅಂಡ್ ಎಸ್ಸಿಎಸ್ ಅಂತ. ಅಸೆಂಥೆಟಿಕ್ಸ್, ಲಚ್ಚರ್ಸ್ ಅಂಡ್ ಎಸಿಡೇಸ್ ಅಂತ ಅಂಡ್ ಎಸ್ಸಿಎಸ್ ಅಂತ. ಎಡ್ವರ್ಡ್ ಬುಲ್ಲೋ ಫಿಸಿಕಲ್ ಡಿಸ್ಟೆನ್ಸ್ ಅಂತಕ್ಕಂಥ ಸಿದ್ಧಾಂತವನ್ನು ಮಂಡಿಸ್ತಾನೆ. ಇದಕ್ಕೆ ಕನ್ನಡದೊಳಗಡೆ ಮಾನಸಿಕ ದೂರ ಅಂತ ಕರಿತೇವೆ. ಮಾನಸಿಕ ದೂರ ಅಥವಾ ಮನೋದೂರ, ಸಂದೂರ ಅಂತಕ್ಕಂಥ ಮಾತುಗಳಿಂದ ಕರಿತೇವೆ. ಇದರ ಅರ್ಥ ಏನು? ಮಾನಸಿಕ ದೂರ ಅಂತಂದ್ರೆ 3 ಪ್ರಕಾರವನ್ನು ಹೇಳ್ತಾನೆ ಮಾನಸಿಕ ದೂರಗಳನ್ನ. ಕಲಾಕೃತಿಗೂ ಸಹೃದಯನಿಗೂ ಇರುವ ಸಹಜ ಪ್ರಾದೇಶಿಕ ಅಂತರ. ಕಲಾಕೃತಿ ಮತ್ತು ಸಹೃದಯನಿಗೂ ಇರುವ ಒಂದು ಅಂತರ ಇರುತ್ತೆ ಅದು. ಎರಡನೇದು ಕಲಾಕೃತಿಯಲ್ಲಿ ನಿರೂಪಿತವಾಗಿರುವ ಪ್ರಾದೇಶಿಕ ಅಂತರ, ಅಂದ್ರೆ ರೆಪ್ರೆಸೆಂಟೆಡ್ ಸ್ಪಿಕ್ಟಿಕಲ್ ಡಿಸ್ಟೆನ್ಸ್ ಅಂತ ಹೇಳ್ತಾನೆ. ಇನ್ನ ಪ್ರಾಪಂಚಿಕ ಅಂತರ, ಪ್ರಪಂಚದಿಂದ ಅಂದ್ರೆ ಅವ್ನು ಕೂತಾಗ ಬರೀಬೇಕಾಗಿರ್ತಕ್ಕಂಥವನು ಅಥವಾ ನೋಡ್ಬೇಕಾಗಿರ್ತಕ್ಕಂಥವನು ಪ್ರಾಪಂಚಿಕ ಅಂತರ ಇರಬೇಕು. ಈ ಪ್ರಪಂಚದ ಒಳಗಡೆ ನಾನು ಕುತ್ಕೊಂಡು ಇನ್ನೊಂದು ಪ್ರಪಂಚವನ್ನು ಯೋಚನೆ ಮಾಡಿದ್ರೆ ಕಾವ್ಯ ಅಥವಾ ನಾಟಕ ಅರ್ಥ ಆಗಲ್ಲ ಅಂತ. ಬರೆಯೋನು ಕೂಡ ಅಷ್ಟೇನೆ, ಯಾವ ಪ್ರಪಂಚದಲ್ಲಿ ಇರ್ತಾನೋ ಅದೇ ನಾಟಕನ ಅದೇ ಪ್ರಪಂಚದ ಒಳಗಡೆ ಬರಿಬೇಕು ಅಂತ. ಹಾಗಾಗಿ ಪ್ರಾದೇಶಿಕ ಅಂತರ ಇರಬೇಕು ಒಂದು, ಇನ್ನೊಂದು ನಿರೂಪಿತವಾಗಿರ್ತಕ್ಕಂಥ ಪ್ರಾದೇಶಿಕ ಅಂತರ ಇರಬೇಕು, ಇನ್ನೊಂದು ಪ್ರಾಪಂಚಿಕ ಅಂತರ ಇರಬೇಕು. ಇದನ್ನೇ ಫಿಸಿಕಲ್ ಡಿಸ್ಟೆನ್ಸ್ ಅಂತ ಕರಿತೀವಿ. ನಿಸಂಗತ್ವ, ಅಲೌಕಿಕ ಅಂತರ, ಸಂಘದಿಂದ ದೂರತ್ವ ಅಂತಕ್ಕಂಥ ಮಾತನ್ನ ಹೇಳ್ತಾನೆ. ವಸ್ತುನಿಷ್ಠ ಆಗಿರ್ಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾನೆ. ಸುಂದರತೆ, ಲೌಕಿಕತೆಯನ್ನ ಮೀರಿರ್ಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾನೆ. ಲಾಸ್ ಆಫ್ ಡಿಸ್ಟೆನ್ಸ್ ಅಂತಕ್ಕಂತಹದನ್ನ ಎಡ್ವರ್ಡ್ ಬುಲ್ಲೋ ಪ್ರತಿಪಾದಿಸ್ತಾನೆ. ಏನದು ಲಾಸ್ ಆಫ್ ಡಿಸ್ಟೆನ್ಸ್ ಅಂತಕ್ಕಂಥದ್ದು ಅಂದ್ರೆ, ಕೆಲವರು ಸರಿ ವಿರುದ್ಧವಾಗಿರ್ತಕ್ಕಂತಹ ಅರ್ಥಗಳನ್ನ ನಾವು ದೂರಭಂಗ ಆಗುತ್ತೆ. ಒಂದು ಕಾವ್ಯ ನೋಡ್ತಾ ಇರ್ತೀವಿ, ಕಾವ್ಯ ನೋಡ್ಬೇಕಾದ್ರೆ ದೂರಭಂಗ ಅಂದ್ರೆ ಒಂದು ವಸ್ತು ಅಥವಾ ಆಗೋದು ಪ್ರಚೋದಿಸುವ
ಅನುಭವದೊಂದಿಗೆ ತೀರಾ ಹತ್ತಿರವಾಗಿ ನಿಲ್ಲುವುದರಿಂದ ಒದಗುವ ದೂರಭಂಗ, ಅದನ್ನ ನಾವು ಅಂಡರ್ ಡಿಸ್ಟೆನ್ಸ್ ಅಂತ ಕರಿತೀವಿ. ಮತ್ತೊಂದು ವಸ್ತು ಅಥವಾ ಅದು ಪ್ರಚೋದಿಸುವ ಅನುಭವದೊಂದಿಗೆ ತೀರಾ ದೂರ ನಿಲ್ಲುವುದರಿಂದ ಒದಗುವ ದೂರಭಂಗವನ್ನು ಓವರ್ ಡಿಸ್ಟೆನ್ಸ್ ಅಂತ ಕರಿತೀವಿ. ಏನು ಅರ್ಥ ಅಂದ್ರೆ, ದೂರಭಂಗ ಅಂದ್ರೆ, ದೂರಭಂಗವನ್ನ ಬುಲ್ಲೋ ವಿವರಿಸುವಾಗ ಅದು ಎರಡು ಬಗೆ ಹೇಳ್ತಾನೆ. ಒಂದು ವಸ್ತು ಅಥವಾ ಹಾಗೂ ಅದನ್ನ ಪ್ರಚೋದಿಸುವ ಅನುಭವದೊಂದಿಗೆ ತೀರಾ ಹತ್ತಿರವಾಗಿ ನಿಲ್ಲೋದ್ರಿಂದ ಒದಗುವ ದೂರಭಂಗ. ಒಂದು ವಸ್ತು ಇರುತ್ತೆ, ಅದನ್ನ ಪ್ರಚೋದಿಸುವ ಅಂಶ ಇರುತ್ತೆ, ತೀರಾ ಹತ್ರ ಬಂದ್ರೆ ಅಲ್ಲಿ ದೂರಭಂಗ ಆಗುತ್ತೆ ಅಂತ ಹೇಳ್ತಾನೆ. ನೆಕ್ಸ್ಟ್ ಅವನು ಉದಾಹರಣೆ ಕೊಡ್ತಾನೆ ಅವನು. ಇಲ್ಲ ಅಂದ್ರೆ ಮತ್ತೊಂದು ವಸ್ತು ಅಥವಾ ಪ್ರಚೋದಿಸುವ ಅನುಭವದೊಂದಿಗೆ ತೀರಾ ದೂರ ನಿಲ್ಲೋದ್ರಿಂದಲೂ ಕೂಡ ದೂರಭಂಗ ಆಗುತ್ತೆ ಅಂತ ಹೇಳ್ತಾನೆ. ಓವರ್ ಡಿಸ್ಟೆನ್ಸ್ ಅಂತ ಕರೀತಾನೆ. ಅಂದ್ರೆ ಒಂದು ಕಾವ್ಯವನ್ನ ನಾವು ನೋಡ್ಬೇಕಾದ್ರೆ ಬಹಳ ಹತ್ರದಿಂದ ನೋಡ್ಬಾರ್ದು. ಅಂದ್ರೆ ಇಡೀ ಅಲ್ಲಿ ನಡೆಯೋ ದುಃಖ ಎಲ್ಲ ನಂದೇ ದುಃಖ ಅಂತ ನೋಡ್ಬಾರ್ದು. ಭಾವಕತ್ವ ಭೋಜಕತ್ವ ಅಂತ ಏನ್ ಪ್ರತಿಪಾದನೆ ಆಗುತ್ತೋ ಇದು ಅದೇನೆ. ಅದು ನಂದೇ ಅಂತ ಹೇಳಿ ನೋಡಕ್ ಹೋಗ್ಬಾರ್ದು. ಅದು ದೂರಭಂಗ ಆಗ್ಬಿಡುತ್ತೆ ಹತ್ರ ಹೋಗಿ ನೋಡೋದಾದ್ರೆ. ಅಥವಾ ನಂದಲ್ಲ, ನನಗೆ ಸಂಬಂಧಪಟ್ಟಿದ್ದಲ್ಲ ಅಂದ್ರೆ ಓವರ್ ಡಿಸ್ಟೆನ್ಸ್ ಆಗ್ಬಿಡುತ್ತೆ ಅಂತ ಮಾತನ್ನ, ಸಂಬಂಧನೇ ಇಲ್ಲ ಅನ್ನಂಗೆ ವರ್ತಿಸ್ಬಾರ್ದು. ಕಾವ್ಯ ಅರ್ಥ ಆಗಲ್ಲ. ಅದನ್ನೇ ಓವರ್ ಡಿಸ್ಟೆನ್ಸ್ ಅಂತ ಅವ್ನು ಕರಿತಾನ. ಕಡಿಮೆ ದೂರ ಇದೆಯಲ್ಲ ಅದು ಬಹಳ ಅಪಾಯ ಅಂತ ಹೇಳ್ತಾನ ಅವನು. ಕಡಿಮೆ ದೂರ ಅಪಾಯ ಹೆಚ್ಚು ಅಂತ ಹೇಳ್ತಾನ ಅವನು. ಆಮೇಲೆ ಲೋಕಭಾವವನ್ನ ಉದ್ರೇಕಗೊಳಿಸಬಾರ್ದು. ಕಾವ್ಯ ಅನ್ನೋದು ಬರೀ ಉದ್ರೇಕಗೊಳ್ಳೋದಾಗಬಾರ್ದು ಅಂತಕ್ಕಂಥ ಮಾತನ್ನ ಅವನು ಹೇಳ್ತಾನವನು. ಶಿಲ್ಪಕಲೆಯಲ್ಲಿ ಎಲ್ಲಿ ದೂರಭಂಗ ಇರಬೇಕು ಅಂತ ಹೇಳ್ತಾನೆ ಅಂದ್ರೆ, ಶಿಲ್ಪಕಲೆ ಅದರಲ್ಲೂ ಮಾನವನ ದೇಹ ಸೌಂದರ್ಯವನ್ನು ನಿರ್ಮಿಸುವಲ್ಲಿ ಶಿಲ್ಪಗಳಲ್ಲಿ ದೂರಭಂಗ ಆಗುವುದು ಸುಲಭ ಅಂತ ಹೇಳ್ತಾನೆ. ಶಿಲ್ಪಿಗಳ ಕೆತ್ತನೆ ಆಗಿರುತ್ತೆ, ಅಲ್ಲಿ ನಮಗೇನಾಗುತ್ತೆ ಅಂತಂದ್ರೆ ಭಾವೋದ್ರೇಕ ಹೆಚ್ಚಾಗುತ್ತೆ. ಅದರಿಂದ ಕಡಿಮೆ ದೂರದ ಮೂಲಕ ಅಂತರದ ತಿಳಿವು ಸಂಭವಿಸುತ್ತೆ. ಅಂದ್ರೆ ನೀವು ಹೆಚ್ಚಾಗಿ ಶಿಲ್ಪ ಕಲಾಕೃತಿಗಳನ್ನ ನೋಡ್ಬೇಕಾದ್ರೆ ಹತ್ತಿರದಿಂದ ನೋಡಬಾರ್ದು, ದೂರದಿಂದ ನೋಡ್ಬೇಕು. ಯಾಕೆಂದ್ರೆ ಅವನ ಬೇಲೂರು ಹಳೆಬೇಲೂರಿನ ಉದಾಹರಣೆ ಕೊಡ್ತಾನ ಅವನು. ನಮ್ಮ ಉದಾಹರಣೆ ಕೊಡ್ಬೇಕಾರೆ ಇವನು ಅಲ್ಲಿ ಪ್ರಣಯ ಪ್ರಸಂಗಗಳಿದಾವೆ. ಅದು ನೋಡ್ಬೇಕಾದ್ರೆ ನಾವು ರಸಾಸ್ವಾದನೆ ಮಾಡಲ್ಲ, ಎಷ್ಟು ಚೆನ್ನಾಗಿ ಕೆತ್ತಿದ್ದಾನೆ ಅಂತ ಯೋಚನೆ ಮಾಡಲ್ಲ, ಪ್ರಣಯವನ್ನ ಯೋಚನೆ ಮಾಡ್ತಾ ಇರ್ತೀವಿ. ಅದಕ್ಕೆ ಅವನೇನು ಶಿಲ್ಪಕಲೆಯಲ್ಲಿ ಕಲೆ ಲೆಕ್ಕಕ್ಕೆ ಬರಲ್ಲ ಅಂತ. ಹಂಗಾಗಿ ಮಾನವನ ಸೌಂದರ್ಯವನ್ನು ಯಾವತ್ತೂ ಕೂಡ ನೋಡ್ಬೇಕಾದ್ರೆ ದೂರಭಂಗದಿಂದಲೇ ನೋಡ್ಬೇಕು. ದೂರಭಂಗವನ್ನ ಅಂದ್ರೆ ದೂರದಿಂದಲೇ ನಾವು ಒಂದು ಕಾವ್ಯವನ್ನ ಅಥವಾ ನೋಡ್ಬೇಕು, ಒಂದು ಕಲಾಕೃತಿಯನ್ನು ನೋಡ್ಬೇಕು ಅಂತ ಹೇಳ್ತಾನೆ. ಇನ್ನ ಸಂಗೀತ ಮತ್ತು ವಾಸ್ತುಶಿಲ್ಪತೆಗೆ ಈ ಹಿನ್ನೆಲೆಯಲ್ಲಿ ಅತಿ ಶಾಸ್ತ್ರೀಯವಾಗಿರ್ತಕ್ಕಂಥ ಸಂಗೀತವನ್ನ ಓವರ್ ಡಿಸ್ಟೆನ್ಸ್ ಅಂತ ಕರಿತಾನೆ ಅವನು. ಕಡಿಮೆ ದೂರ ಡಿಸ್ಟೆನ್ಸ್ ಅಂಡರ್ ಅಂತ ಕರಿತಾನೆ. ಅತಿ ದೂರದ ಕಡೆಗೆ ನಡೆಯುವುದೇ ಹೆಚ್ಚು ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ರುದ್ರನಾಟಕದ ಬಗ್ಗೆ ಪ್ರಸ್ತಾಪ ಮಾಡ್ತಾನೆ. ಇನ್ನು ಟಿ ಎಸ್ ಎಲಿಯಟ್ ರವರದು ಮಹಾನ್ ಕೃತಿ ಇವ್ರದ್ದು ವೇಸ್ಟ್ ಲ್ಯಾಂಡ್ ಅಂತಕ್ಕಂಥದ್ದು ಇವ್ರ ಮಹಾಕಾವ್ಯ. ವೇಸ್ಟ್ ಲ್ಯಾಂಡ್ ಅಂತ ಇವರ ಮಹಾಕೃತಿ. ಇವನು ಹೇಳೋದು ಪರಂಪರೆ ಮತ್ತು ವ್ಯಕ್ತಿ ವಿಶಿಷ್ಟ ಪ್ರತಿಭೆ ಇವನ ಸಿದ್ಧಾಂತ. ಟ್ರೆಡಿಷನ್ ಅಂಡ್ ಇಂಡಿವಿಜುವಲ್ ಟ್ಯಾಲೆಂಟ್ ಅಂತಕ್ಕಂಥದ್ದು ಹೇಳ್ತಾನೆ ಅವನು. ಏನಿದ್ರ ಅರ್ಥ ಅಂತಂದ್ರೆ, ಕವಿಗೂ ಮತ್ತು ಪರಂಪರೆಗೂ ಇರುವ ಸಂಬಂಧದ ಚರ್ಚೆ ಮಾಡ್ತಾನೆ, ಕವಿಗೂ ಮತ್ತು ಕಾವ್ಯಕ್ಕೂ ಇರುವ ಸಂಬಂಧದ ಚರ್ಚೆ ಮಾಡ್ತಾನೆ. ಯಾರೇ ಆಗ್ಲಿ ಪರಂಪರೆಯ ಅನುಕರಣೆಯನ್ನ ಮಾಡಬೇಕು, ಅದನ್ನ ಕನ್ವೆನ್ಷನ್ ಅಂತ ಕರೀತಾನೆ. ಆದ್ರೆ ಯಥಾವತ್ತಾದ ಅನುಕರಣೆಯನ್ನ ಮಾಡಬಾರ್ದು ಅನ್ನೋದು ಇವನ್ ಸಿದ್ಧಾಂತ. ಅದೇ ಪರಂಪರೆ. ಏನಂದ್ರೆ ಭೂತದ ಘಟನೆಗಳನ್ನ ಮಾತ್ರ ತಿಳಿಯುವುದಲ್ಲ, ವರ್ತಮಾನದ ಘಟನೆಗಳನ್ನ ಅಳವಡಿಸಿಕೊಂಡು ಅರಿವಿಟ್ಕೊಂಡು ಕಾವ್ಯವನ್ನು ರಚನೆ ಮಾಡಬೇಕು ಅಂತ. ಬರೀ ಭೂತವನ್ನ ಇಟ್ಕೊಂಡು ಕಾವ್ಯ ಬರೆಯೋದಲ್ಲ, ವರ್ತಮಾನವನ್ನು ಇಟ್ಕೊಂಡು ಕೂಡ ನಿಮ್ ಕಾವ್ಯವನ್ನ ಬರೆಯೋದಲ್ಲ, ಇವತ್ತಿನ ವಾಸ್ತವ ಸ್ಥಿತಿಯನ್ನು ಅರ್ಥ ಮಾಡ್ಕೊಂಡು ನಿನ್ ಕಾವ್ಯವನ್ನು ಬರೀಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ಭೂತ ಪ್ರಜ್ಞೆ ಇದೆಯಲ್ಲ, ಅದು ಜೀವನದ್ದಕ್ಕೂ ಬೆಳೆಸ್ಕೊಳ್ಬೇಕಂತ ನಾವು ಪ್ರಜ್ಞೆಯನ್ನ. ಆದ್ರೆ ವರ್ತಮಾನದ ಪರಿಕಲ್ಪನೆ ನಮ್ಗಿರ್ಬೇಕು ಅಂತ. ಜೀವನವನ್ನ ಸಾಗಿಸಲಾರ ಅಂತ ಏನೋ ಬರುತ್ತೆ. ಇತಿಹಾಸ ಮರೆತವನು ಅವನು ಜೀವನವನ್ನ ಸಾಗಿಸಲಾರ ಅಥವಾ ಏನೋ ಒಂದು ಹೇಳಿಕೆ ಐತೆ. ಇತಿಹಾಸ ಮರೆತವನು ಇತಿಹಾಸವನ್ನು ಸೃಷ್ಟಿಸಲಾರ ಅಂಬೇಡ್ಕರ್. ಇತಿಹಾಸವನ್ನು ಮರೆತವನು ಇತಿಹಾಸವನ್ನು ಸೃಷ್ಟಿಸಲಾರ ಅಂತಕ್ಕಂಥ ಮಾತು ಅಂಬೇಡ್ಕರ್ದದು. ಇಲ್ಲೇನ್ ಹೇಳ್ತಾನೆ ಅಂದ್ರೆ, ಅಹಮ್ಮನ್ನು ಕಳ್ಕೋಬೇಕು ಒಂದು ಕಾವ್ಯ ಬರಿಬೇಕಾರೆ ಅಂತಕ್ಕಂಥ ಮಾತನ್ನ ಹೇಳ್ತಾನೆ. ನನಗೆ ಗೊತ್ತಿದೆ ಅಂತ ಆರಂಭ ಮಾಡ್ದ ಅಂದ್ರೆ ಅಲ್ಲಿ ಕಾವ್ಯ ಹುಟ್ಟಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾನೆ. ಕಾವ್ಯಕ್ಕೂ ಕವಿಗೂ ಇರುವ ಸಂಬಂಧ ಇಲ್ಲಿ ಬರುತ್ತೆ.
ಅಂದ್ರೆ ಪ್ರಾಮಾಣಿಕ ವಿಮರ್ಶೆ ಕಾವ್ಯವನ್ನ ಕುರಿತದೇ ಹೊರತು ಕವಿಯನ್ನಲ್ಲ. ಪ್ರಾಮಾಣಿಕವಾದ ವಿಮರ್ಶೆ ಕಾವ್ಯವನ್ನ ಕುರಿತದ್ದೇ ಹೊರತು ಕವಿಯನ್ನು ಕುರಿತು ಮಾಡಬಾರ್ದು ಅಂತ ಮಾಡ್ತೀವಿ. ಕವಿಗೂ ಮತ್ತೆ ನೀವು ಕವಿ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ತಕ್ಷಣ ಕಾವ್ಯದ ಬಗ್ಗೆ ಟೀಕೆ ಮಾಡಕ್ ಹೋಗ್ಬಾರ್ದು. ಯಾಕಂದ್ರೆ ಕವಿಗೂ ಕಾವ್ಯದ ಮತ್ತೆ ಕಾವ್ಯಕ್ಕೂ ವ್ಯತ್ಯಾಸ ಇರುತ್ತೆ. ಕವಿಯ ವೈಯಕ್ತಿಕ ಜೀವನನೇ ಬೇರೆ, ಅದು ಅವನಿಗೆ ಸಂಬಂಧಪಟ್ಟಿರೋದು. ಆದ್ರೆ ಅವನ ಕಾವ್ಯ ಅಂತ ತಗೊಂಡಾಗ ಅವನ ಕಾವ್ಯವನ್ನೇ ನಾವು ವಿಶ್ಲೇಷಣೆ ಮಾಡಬೇಕು. ಅದು ಅವನ ವೈಯಕ್ತಿಕವಾದ ಬದುಕು, ಆದ್ರೆ ಅವನ ಕಾವ್ಯದ ಬದುಕನ್ನ ನಾವು ನೋಡ್ಬೇಕು ಅನ್ನುವಂತ ಮಾತು ನೋಡ್ಬೇಕು. ವ್ಯಕ್ತಿಯನ್ನು ನೋಡ್ಕೊಂತ ನಿಂತ್ಕೊಂಡ್ರೆ ನಾವು ಯಶಸ್ಸನ್ನು ಸಾಧಿಸ್ಲಿಕ್ಕೆ ಸಾಧ್ಯತೆ ಇಲ್ಲ. ಆಮೇಲೆ ಕಾವ್ಯದವನ್ನ ನೋಡ್ಲಿಕ್ಕೂ ಸಾಧ್ಯತೆ ಇಲ್ಲ. ಆಮೇಲೆ ಪೂರ್ವಗ್ರಹ ಪೀಡಿತರಾಗಿ ಕಾವ್ಯವನ್ನ ನೋಡಬಾರ್ದು. ಶೆಲ್ಲಿ ಹೊತ್ಕೊಂಡು ಹೋಗಿದ್ದಾನೆ ಅಂತ ಅಂದು ನಾವು ಅವ್ನ ಕಾವ್ಯ ಇಟ್ಕೊಂಡಾಗ ಪೂರ್ವಗ್ರಹ ಪೀಡಿತರಾಗ್ಬಿಟ್ರೆ ಶೆಲ್ಲಿನ ನಾವು ಡಿಮೆರಿಟ್ಸೇ ನೋಡ್ತಾ ಇರ್ತೀವಿ, ಅಲ್ಲಿ ಮೆರಿಟ್ಸ್ ನೋಡ್ಲಿಕ್ಕೆ ಸಾಧ್ಯತೆ ಆಗಲ್ಲ, ನೋಡುತ್ತೀವಿ. ಹೀಗೆ ಅವನ ವ್ಯಕ್ತಿತ್ವ ಮತ್ತು ಪರಂಪರೆಯ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡ್ದ. ಒಟ್ಟಿನಲ್ಲಿ ಒಂದೇನು ಅಂದ್ರೆ ಟಿ.ಎಸ್. ಎಲಿಯಟ್ ಟ್ರೆಡಿಷನ್ ಅಂಡ್ ಇಂಡಿವಿಜುವಲ್ ಅಂತಕ್ಕಂಥದ್ದು ಆಧುನಿಕ ಆಂಗ್ಲ ವಿಮರ್ಶೆಯ ಒಂದು ಪ್ರಾತಿನಿಧಿಕ ಮಹತ್ವವಾಗಿರ್ತಕ್ಕಂಥ ಪ್ರಬಂಧ. ಇದು ಜಗತ್ತಿನ ಸಾಹಿತ್ಯ ವಿಮರ್ಶೆಯ ಮೇಲೆ ತನ್ನದೇ ಆಗಿರ್ತಕ್ಕಂಥ ದಟ್ಟವಾದ ಪ್ರಭಾವವನ್ನು ಬೀರಿದ. ಟ್ರೆಡಿಷನ್ ಅಂಡ್ ಇಂಡಿವಿಜುವಲ್ ಟಾಲೆಂಟ್, ಹಿಸ್ಟಾರಿಕಲ್ ಸೆನ್ಸ್, ಇನ್ನು ಅಂದ್ರೆ ಚಾರಿತ್ರಿಕ ಪ್ರಜ್ಞೆ ಅನ್ನೋದು ನಮ್ಮೊಳಗಡೆ ಇರಬೇಕು ಅನ್ನುವಂಥ ಮಾತನ್ನ ಅವನು ಹೇಳ್ದ. ಎಲಿಯಟ್ಟು ಎರಡು ಪದಗಳ ಜೊತೆಗೆ ಟ್ರೆಡಿಷನ್ ಅಂಡ್ ಇಂಡಿವಿಜುವಲ್ ಟಾಲೆಂಟಿನ ಜೊತೆಗೆ ಒಂದು ಪದವನ್ನು ಸೇರಿಸ್ತಾ, ಅದನ್ನೇ ಚಾರಿತ್ರಿಕ ಪ್ರಜ್ಞೆ ಅನ್ನೋದನ್ನ ಸೇರಿಸ್ಬಿಟ್ಟು ಕಾವ್ಯ ಬರೆಯೋನಿಗೆ ಚಾರಿತ್ರಿಕ ಪ್ರಜ್ಞೆ ಇರಬೇಕು, ಚರಿತ್ರೆಯ ಅರ್ಥ ಆಗ್ಬೇಕು ಅಂತೇಳಿ ಹೇಳ್ತಾ, ಜೊತೆಗೆ ಅವನು ಇನ್ನೊಂದು ಪರಿಚಯ ಮಾಡ್ದ, ವಸ್ತು ಪ್ರತಿರೂಪ ಅಂತ ಪರಿಚಯ ಮಾಡ್ದ. ಆಬ್ಜೆಕ್ಟಿವ್ ಕೋರಿಲೇಟಿವ್ ಅಂತಕ್ಕಂಥದ್ದನ್ನ ಅವನು ಹೇಳ್ದ. ಐತಿಹಾಸಿಕ ಪ್ರಜ್ಞೆ, ಭಾವ ವಿಮೋಚನೆ, ವ್ಯಕ್ತಿ ನಿರಸನ ಜೊತೆಗೆ ಇವೆಲ್ಲವುಗಳು ಕೂಡ ಮಹತ್ವವಾಗಿರ್ತಕ್ಕಂಥ ಮಾತನ್ನ ಹೇಳ್ದ. ಆಬ್ಜೆಕ್ಟಿವ್ ಕೋರಿಲೇಟಿವ್ ಅಂತಂದ್ರೆ ಏನಪ್ಪಾ ಅರ್ಥ ಅಂತಂದ್ರೆ, ನೂರಾರು ಪಾತ್ರಗಳಲ್ಲಿ ಶೇಕ್ಸ್ಪಿಯರ್ ಒಕ್ಕಿರ್ತಾನೆ, ಆದ್ರೆ ಆತ ವೈಯಕ್ತಿಕವಾಗಿ ಎಲ್ಲೂ ಇರದ ರೀತಿಯಲ್ಲಿ ಆಬ್ಜೆಕ್ಟಿವ್ ಕೋರಿಲೇಟ್ಗಳನ್ನು ಸೃಷ್ಟಿಸುತ್ತಾನೆ. ನೂರಾರು ಪಾತ್ರಗಳು ಬಂದೋಗಿರ್ತವೆ, ಎಲ್ಲದರಲ್ಲೂ ಅವನ ಪಾತ್ರ ಇರಲ್ಲ. ಅದನ್ನ ಆಬ್ಜೆಕ್ಟಿವ್ ಕೋರಿಲೇಟಿವ್ ಅಂತ ಹೇಳ್ತಾನೆ, ವಸ್ತು ಪ್ರತಿರೂಪ ಅಂತ. ಅಂದ್ರೆ ಆತನ ಪ್ರಕಾರ ಕಲೆಯ ರೂಪದಲ್ಲಿ ಭಾವನೆಗಳನ್ನು ಅಭಿವ್ಯಕ್ತಿಗೊಳಿಸಲು ಇರುವ ಒಂದೇ ಒಂದು ಮಾರ್ಗ ಅಂದ್ರೆ ವಸ್ತು ಪ್ರತಿರೂಪ ಅಂತಕ್ಕಂಥದ್ದನ್ನ ಹೇಳ್ತಾನೆ. ಅಂದ್ರೆ ಆ 100 ಪಾತ್ರಗಳಲ್ಲಿ ಒಂದು ಪಾತ್ರ, ಯಾವುದೋ ಒಂದು ಪಾತ್ರ ಕವಿದಾಗಿರುತ್ತೆ, ಅದನ್ನೇ ಅವನು ವಸ್ತು ಪ್ರತಿರೂಪ. ತನ್ನ ರೂಪವನ್ನ ಏನ್ ಮಾಡ್ತಾನೆ ಅಲ್ಲಿ ತೋರ್ಪಡಿಸ್ಕೊಂತಾನೆ, ವಸ್ತು ಪ್ರತಿರೂಪ ಆಗತ್ತಲ್ಲಿ. ಕವಿ ಅನ್ನೋನು ವಸ್ತು ಆಗಿರ್ತಾನೆ, ಆ ವಸ್ತುವನ್ನ ಯಾವುದೋ ಒಂದು ನಾಯಕನ ಅಥವಾ ಇನ್ನೊಂದು ಪಾತ್ರದೊಳಗಡೆ ಅವನ ರೂಪ ಕಾಣ್ತಾ ಇರುತ್ತೆ, ಅದನ್ನೇ ಅವನು ವಸ್ತು ಪ್ರತಿರೂಪ ಅಂತ ಕರಿತೀವಿ ನಾವು. ಅದಕ್ಕೆ ಯಾವುದೇ ಕವಿ ಒಂದೇ ಕೃತಿಯನ್ನು ಒಂದು ಬರೆಯೋದು, ಆ ಕೃತಿನೇ ನಾನಾ ಕೃತಿಗಳಾಗ್ತವೆ. ಅಷ್ಟು ಬಿಟ್ಬಿಟ್ರೆ ಅವನ ಹತ್ರ ಇರೋದು ಒಂದೇ ಕೃತಿ, ಅದು ಆ ಒಂದೇ ಕೃತಿಯ ಇಲ್ಲಿ ಒಳಗಡೆ ಎಳೆಗಳಿರ್ತಾವಲ್ಲ, ಆ ಎಳೆಗಳನ್ನೇ ಮತ್ ತಗೊಂಡು ಏನ್ ಮಾಡ್ತಾ ಇರ್ತಾನೆ ಅಂತಂದ್ರೆ ಹಲವಾರು ಕೃತಿಗಳನ್ನು ಬರಿತಾ ಇರ್ತಾನೆ ಅಷ್ಟೇ. ಆದ್ರೆ ಕವಿಯ ಯಾವುದೇ ಲೇಖಕ ಒಂದೇ ಕೃತಿನೇ ಬರೆಯೋದು. ಒಂದೇ ಪಾತ್ರ. ಏನಂದ್ರೆ ಆ ಕೃತಿಯ ಎಳೆಗಳನ್ನ ತಗೊಂಡು ಬೇರೆ ಬೇರೆದ್ ಮಾಡಿರ್ತಾನೆ ಅಂತ ಅಷ್ಟೇ. ಅದನ್ನೇ ಇವನು ಹೇಳ್ತಾನೆ ವಸ್ತು ಪ್ರತಿರೂಪ ಅನ್ನೋದ್ರೊಳಗಡೆ. ಇದ್ರೊಳಗಡೆ ನೆಕ್ಸ್ಟ್ ಪ್ರತಿಪಾದನೆ ಮಾಡ್ತಾ ಸಂವೇದನಾ ವಿಘಟನೆ ಅಂತಕ್ಕಂಥದ್ದನ್ನ ಪ್ರತಿಪಾದನೆ ಮಾಡ್ತಾನೆ. ಡಿಸೋಸಿಯೇಷನ್ ಆಫ್ ಸೆನ್ಸಿಬಿಲಿಟಿ ಅಂತಕ್ಕಂಥ ಮಾತನ್ನ. ಏನಂಗಂದ್ರೆ ಎಲಿಯಟ್ ರವರು, ಗ್ರಿಯರ್ಸನ್ ರವರು ಸಂಪಾದಿಸಿರ್ತಕ್ಕಂಥ ಮೆಟಾಫಿಲಾಜಿಕಲ್ ಲಿರಿಕ್ ಅಂಡ್ ಪೊಯಮ್ಸ್ ಆಫ್ ದಿ 17th century ಅಂತಕ್ಕಂಥ ಕೃತಿ ಲೇಖನದಲ್ಲಿ ಡಿಸೋಸಿಯೇಷನ್ ಆಫ್ ಸೆನ್ಸಿಬಿಲಿಟಿ ಅಂತಕ್ಕಂಥ ಪದವನ್ನು ಬಳಸ್ತಾನೋ. ಏನು ಡಿಸೋಸಿಯೇಷನ್ ಸೆನ್ಸಿಬಿಲಿಟಿ ಅಂತಂದ್ರೆ, ಹಾಗಂದ್ರೆ ಅರ್ಥ ಏನು ಅಂದ್ರೆ ಪ್ರಜ್ಞಾ ವಿಘಟನೆ ಅಂತ ಕರಿತೀವಿ ಅದನ್ನು ನಾವು. ಭಾವ ವಿಮೋಚನೆಯನ್ನು ತಡೆದು ಸಾಧಾರಣೀಕರಣಗೊಳ್ಳಬೇಕಾದ್ರೆ ಪ್ರಜ್ಞಾ ವಿಘಟನೆಯ ದೌರ್ಬಲ್ಯದಿಂದ ಕಾವ್ಯ ದೂರ ಆಗಿರ್ಬೇಕು ಅಂತ ಹೇಳ್ತೀನಿ. ಪ್ರಜ್ಞಾ ವಿಘಟನೆಯ ಕಾವ್ಯದಿಂದ ದೂರ ಆಗಿದ್ರೆ ಮಾತ್ರ ಆ ಕಾವ್ಯ ಅನ್ನೋದು ತನ್ನ ಯಶಸ್ಸನ್ನು ಸಾಧಿಸ್ತದೆ. ಅಂದ್ರೆ ಅರ್ಥ ಏನು ಅಂದ್ರೆ, ಇದ್ರ ಅರ್ಥ ಸಂವೇದನೆಯ ವಿಘಟನೆ ಅಂದ್ರೆ ಸಂವೇದನೆಗಳು, ಭಾವೋದ್ವೇಗಗಳು ಇರಬಾರ್ದು ಅಂತ ಕಾವ್ಯ ಬರೀಬೇಕಾರೆ. ಒಂದು ನಾಟಕ ಬರೀಬೇಕಾದ್ರೆ ಭಾವೋದ್ವೇಗ ಅತಿ ಹೆಚ್ಚಾಗಿರ್ಬಾರ್ದು ಅಂತ, ಅಲ್ಲಿಯೂ ಕೂಡ ಕಾವ್ಯಗಳು ಹುಟ್ಟಾಗಲ್ಲ. ಅದನ್ನೇ ಸಂವೇದನಾ ವಿಘಟನೆ ಅಂತ ಕರಿತೀವಿ ನಾವು. ಇಷ್ಟು ನಾವು ಅಭಿನವ
ಗುಪ್ತನನ್ನ ಸಪ್ತವಿಘ್ನಗಳು ಏನ್ ಹೇಳಿದಾನಲ್ಲ, ಅದು ಅದರಲ್ಲೂ ಅದೇ ತರನಾಗಿರ್ತಕ್ಕಂಥದ್ದು ಡಿಸೋಸಿಯೇಷನ್ ಸೆನ್ಸಿಬಿಲಿಟಿ ಅಂತ. ಅವನು ಸಪ್ತವಿಜ್ಞಾನಗಳು ಅಂತ ಹೇಳ್ತಾನಲ್ಲ, ಅದನ್ನೇ ಇದು ಸಂವೇದನಾ ವಿಘಟನೆ ಅಂತ ಹೇಳ್ತಾನೆ. ಸಂಭಾವನಾ ವಿರಹ ಅಂತ ಕರಿತೀವಿ. ಇದ್ದದ್ದನ್ನು ಇದ್ದಾಗೆ ಪರಿಭಾವಿಸ್ಕೊಳ್ಳದೆ ಇರೋದನ್ನ ಸಂಭಾವನಾ ವಿರಹ ಅಂತ ಕರಿತೀವಿ. ಹಾಗಾಗಿ ಅಭಿನವ್ ಗುಪ್ತ ಅದನ್ನು ಪ್ರಸ್ತಾಪ ಮಾಡ್ತಾನೆ. ಇನ್ನ ಇಬ್ಬರು ಬಗ್ಗೆ ಮಾತ್ರ ಪ್ರಸ್ತಾಪ ಮಾಡಿದ್ರೆ ಕಾವ್ಯಮೀಮಾಂಸೆ ಒಂದು ಹಂತಕ್ಕೆ ಬಂದಂಗೆ ಆಗುತ್ತೆ. ಇನ್ನೊಬ್ಬ ಕೋಲ್ರಿಡ್ಜ್ ಅಂತಕ್ಕಂಥವ್ನು ಬರ್ತಾನೆ. ಇಮ್ಯಾಜಿನೇಷನ್ ಅಂತಕ್ಕಂಥದ್ದು ಅವನ ಪ್ರತಿಭೆ ಅನ್ನೋದನ್ನ ಪ್ರತಿಪಾದನೆ ಮಾಡ್ತಾನೆ. ಇಮ್ಯಾಜಿನೇಷನ್ ಭಾರತೀಯ ಕಾವ್ಯ ತತ್ವದಲ್ಲಿ ಬರ್ತಕ್ಕಂಥ ಪ್ರತಿಭೆಗೆ ಸಮಾನವಾಗಿರ್ತಕ್ಕಂಥದ್ದು. ಇದಕ್ಕೆ ಇಂಗ್ಲಿಷ್ನೊಳಗಡೆ ಸ್ಫೂರ್ತಿ ಅಥವಾ ಇನ್ಸ್ಪಿರೇಷನ್, ಜಿನಿಯ ಮೇಧಾವಿತನ, ಇನಿಯೇಷನ್ ಅಂತರ್ದೃಷ್ಟಿ, ಟಾಲೆಂಟ್ ವಿಶಿಷ್ಟ ದೃಷ್ಟಿ ಅಂತಕ್ಕಂಥ ಪದಗಳೊಳಗೆ ಬಳಸ್ತೀವಿ. ಅರಿಸ್ಟಾಟಲ್ ಇದನ್ನ ಟಾಲೆಂಟ್ ಅಂತ ಕರೀತಾನೆ. ಓರೆಸ್ ಇನ್ಸ್ಪಿರೇಷನ್ ಅಂಡ್ ಜೀನಿಯಸ್ ಅಂತ ಕರೀತಾನೆ. ಕೋಲ್ರಿಡ್ಜ್ ಇಮ್ಯಾಜಿನೇಷನ್ ಅಂತ ಕರೀತಾನೆ. ಇಮ್ಯಾಜಿನೇಷನ್ ಅಂತ ಹೇಳ್ತಾ ಕೋಲ್ರಿಡ್ಜ್ ಏನೇನು ಹೇಳ್ತಾನೆ ಅಂದ್ರೆ, ಕಲ್ಪನಾ ಶಕ್ತಿಯುಳ್ಳಂತ ಕವಿಯು ಕಾವ್ಯದಲ್ಲಿ ಗಾಢವಾದ ಭಾವನೆ ಹಾಗೂ ಆಳವಾದ ಆಲೋಚನೆ, ಯಥಾರ್ಥವಾದ ವೀಕ್ಷಣೆ, ವಿಶ್ಲೇಷಣೆ ಇವೆಲ್ಲವುಗಳು ಕೂಡ ಕಾರ್ಯಕ್ಷಮತೆ, ಯೋಗ್ಯತೆಗೆ ಸಮನಾಗಿ ದುಡಿಸ್ಕೊಳ್ತಾನೆ ಅಂತಕ್ಕಂಥ ಮಾತನ್ನು ಹೇಳ್ತಾನೆ ಅವನು. ಅಂದ್ರೆ ಕವಿಗೆ ಮೂಲತಃ ಪ್ರತಿಭೆ ಅನ್ನೋದು ಇರಬೇಕು, ಇದ್ದಾಗಲೇ ಕವಿತೆ ಬರೀಲಿಕ್ಕೆ ಸಾಧ್ಯತೆ ಇರೋದು, ಇಲ್ಲಾಂದ್ರೆ ಸಾಧ್ಯ ಇಲ್ಲ ಅಂತ ಹೇಳ್ತಾ, ಕಲ್ಪನಾ ಶಕ್ತಿ ಆಗಿರ್ಬೋದು, ಕ್ರಿಯಾ ಪ್ರವೃತ್ತಿ ಆಗಿರ್ಬಹುದು, ಇವೆಲ್ಲ ಹೆಂಗ್ ಉಂಟಾಗ್ತವೆ ಅಂದ್ರೆ, ಕಲ್ಪನಾ ಶಕ್ತಿಯೇ ಕಾವ್ಯಕ್ಕೆ ಮೂಲ. ಒಂದು ಕಲ್ಪನೆ ಇರಬೇಕು ವ್ಯಕ್ತಿಗೆ, ಇಲ್ಲ ಅಂದ್ರೆ ಕಾವ್ಯ ಹುಟ್ಟಕ್ಕೆ ಸಾಧ್ಯತೆ ಇಲ್ಲ. ಕವಿಗೆ ಕಾವ್ಯ ರಚನೆ ಕ್ರಿಯೆಗೆ ತೊಡಗ್ಬೇಕು, ಅವನು ಸುಮ್ಮನೆ ಇದ್ರೆ ಕಾವ್ಯ ಬರಲ್ಲ, ತೊಡಗ್ಬೇಕು ಅದಕ್ಕೆ ಅಂತ. ಮೂಲತಃ ಸೃಜನಶೀಲನಾಗಿರ್ಬೇಕು ಅವನು. ಇವನು ಎರಡು ಪದಗಳನ್ನು ಬಳಸ್ತಾನೆ, ಬಹಳ ಇಂಪಾರ್ಟೆಂಟ್, ಪರೀಕ್ಷೆ ಕೇಳ್ತಾರೆ ಸರ್. ಪ್ರಾಥಮಿಕ ಪ್ರತಿಭೆ, ಮಾಧ್ಯಮಿಕ ಪ್ರತಿಭೆ ಅಂತ ಕರಿತೀವಿ. ಪ್ರೈಮರಿ ಇಮ್ಯಾಜಿನೇಷನ್, ಸೆಕೆಂಡರಿ ಇಮ್ಯಾಜಿನೇಷನ್ ಬಹಳ ಸರಿ ಕೇಳಿದ್ದಾರೆ. ಇದು ಕೋಲ್ರಿಡ್ಜ್ ಯಾರ್ದು ಅಂತ ಕೇಳಿದ್ದಾರೆ. ಸೆಕೆಂಡರಿ ಇಮ್ಯಾಜಿನೇಷನ್ ಕೋಲ್ರಿಡ್ಜ್ ಕಲ್ಪನೆ, ಇಮ್ಯಾಜಿನೇಷನ್ ಅನ್ನೋದೇ ಎರಡು ಸಿದ್ಧಾಂತದ ಮೇಲೆ ನಿಂತ್ಕೊಂಡಿದೆ. ಒಂದು ಪ್ರೈಮರಿ ಇಮ್ಯಾಜಿನೇಷನ್, ಸೆಕೆಂಡರಿ ಇಮ್ಯಾಜಿನೇಷನ್. ಪ್ರೈಮರಿ ಇಮ್ಯಾಜಿನೇಷನ್ ಅಂತಂದ್ರೆ, ಇವು ಇಂದ್ರಿಯಗಳು ಸತತವಾಗಿ ಒದಗಿಸುವಂತ ವಿಸಂಗತವಾದ, ಒಂದಕ್ಕೊಂದು ಸಂಬಂಧವಿಲ್ಲದ ವಿವಿಧ ಅನುಭವಗಳನ್ನ ಹೊಂದಿಸಿಕೊಂಡು ಅರ್ಥೋತ್ಪತ್ತಿಗೆ ಅನುಕೂಲವಾಗುವಂತೆ ಸಮನ್ವಯಗೊಳಿಸುವ ಮನೋವ್ಯಾಪಾರ ಅಂತ ಹೇಳ್ತಾನೆ. ಮೂಲಭೂತವಾದ ಪ್ರತಿಭೆಯನ್ನ ಕುರಿತಂತೆ ಯಾವುದು ಸತತವಾದ ಅನುಭವಗಳನ್ನ ಅನಂತ ಅನುಭವಗಳಾಗಿ ಪರಿವರ್ತಿಸದೆ ಅದನ್ನೇ ಅವನು ಪ್ರೈಮರಿ ಇಮ್ಯಾಜಿನೇಷನ್ ಅಂತ ಕರೀತಾನೆ. ಏನಂದ್ರೆ, ಪ್ರಾಥಮಿಕ ಪ್ರತಿಭೆ ಅಂದ್ರೆ ಮೂಲತಃ ಕವಿತೆ ಬರೆಯೋದಕ್ಕಿಂತ ಮುಂಚೆ ಹಲವಾರು ಕಲ್ಪನೆಗಳು ಬಂದು ಹೋಗ್ತಾ ಇರ್ತವೆ. ಇದು ಪ್ರಾಥಮಿಕ ಪ್ರತಿಭೆ ತನ್ನೊಳಗೆ. ಮಾಧ್ಯಮಿಕ ಪ್ರತಿಭೆ ಅಂದ್ರೆ, ಪ್ರಾಥಮಿಕ ಪ್ರತಿಭೆ ನಮಗೆ ಅಸಾಧ್ಯ ಅಂತ ಅನ್ಸಿದಾಗ ಅದನ್ನ ಒಂದುಗೂಡಿಸ್ಲಿಕ್ಕೆ ಎಣಗ್ತಾ ಇರ್ತಾನೆ, ಅದನ್ನೆಲ್ಲ ಒಂದ್ ಕಡೆ ತರಲಿಕ್ಕೆ ಅವನು ಎಣಗ್ತಾ ಇರ್ತಾನೆ. ಕಲಾ ಪ್ರತಿಭೆಯ ಮೂಲ ಪ್ರತಿಭೆ ಪ್ರತಿಧ್ವನಿತ ಆಗುತ್ತೆ. ಇದು ಸಂಕಲ್ಪ ಶಕ್ತಿಯಾಗಿ ಒಗ್ಗೂಡುತ್ತೆ. ಒಗ್ಗೂಡಿದ ಮೇಲೆ ಏನ್ ಮಾಡ್ತಾನೆ, ನಿರ್ಮಾಣ ಮಾಡ್ತಾನೆ. ಲೋಕಾನುಭವಗಳನ್ನ ಯಥಾವರ್ತಾಗಿ ಉಳಿಸೋದಿಲ್ಲ, ಅದ್ರೊಳಗಡೆ ಸಂಸ್ಕಾರ ನೀಡ್ತಾನೆ, ಅದಕ್ಕೊಂದು ಹೊಸ ವಸ್ತುವನ್ನು ತಯಾರಿಸ್ತಾನೆ, ಅಖಂಡವಾಗಿರ್ತಕ್ಕಂಥ ಏಕತೆ ಏನಾದ್ರು ಕೊಡ್ತಾನವನು. ಹೀಗೆ ಒಂದು ಕಾವ್ಯ ಅನ್ನೋದು ಸೃಷ್ಟಿಯಾಗುತ್ತೆ. ಇದು ಪ್ರತಿಭೆಯಿಂದಲೇ ಸೃಷ್ಟಿಯಾಗೋದು ಅನ್ನೋಂಥ ಮಾತನ್ನ ಹೇಳ್ತಾನೆ. ಶೆಲ್ಲಿ ಇಮ್ಯಾಜಿನೇಷನ್, ರೀಸಮ್ ಅಂತಕ್ಕಂಥ ಪದನ ಬಳಸ್ತಾನೆ. ಕ್ರೋಚೆ ಇಂಟಿಯೇಷನ್, ಎಕ್ಸ್ಪ್ರೆಷನ್ ಅಂತಕ್ಕಂಥ ಮಾತನ್ನು ಬಳಸ್ತಾನೆ. ಶೋಪನ್ ಹಾರ್ ಅಂತಕ್ಕಂಥವನು ಇದ್ರ ಬಗ್ಗೆ ಹೇಳ್ತಾ ಇಮ್ಯಾಜಿನೇಷನ್ ಎಂಬತಕ್ಕಂಥದ್ದು ಸಂಯೋಜಕವಾಗಿ ಮಾಂತ್ರಿಕವಾದ ಒಂದು ಶಕ್ತಿ ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ಟಿ.ಎಸ್. ಎಲಿಯಟ್ ಅವರು ಸಮೂಹರಣ ಸುಸಂಗ್ರಹ ಕ್ರಿಯೆ ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ಕೋಲ್ರಿಡ್ಜ್ ಅನ್ನು ಇವೆರಡರ ನಡುವಿನ ವ್ಯತ್ಯಾಸವನ್ನು ಗುರುತಿಸಿ ಫ್ಯಾನ್ಸಿ, ಮನಸ್ಸಿನ ಕೆಳಹಂತದ ಸಾಮರ್ಥ್ಯ ಅಂತ ಹೇಳ್ತಾನೆ. ಫ್ಯಾನ್ಸಿ ಅಂದ್ರೆ ಲಘು ಕಲ್ಪನೆ ಅಂತ ಅರ್ಥ. ಕೋಲ್ರಿಡ್ಜ್ ಇದಕ್ಕೆ ಇಮ್ಯಾಜಿನೇಷನ್ ಉನ್ನತ ಮಟ್ಟದ ಸಾಮರ್ಥ್ಯ ಆಗಿದ್ದು ಕಾವ್ಯ ಸೃಷ್ಟಿಗೆ ಪ್ರೇರಕ ಆಗಿರುತ್ತೆ. ಫ್ಯಾನ್ಸಿ ಯಾಂತ್ರಿಕ ಆದ್ರೆ ಇಮ್ಯಾಜಿನೇಷನ್ ಚೈತನ್ಯಶೀಲ ಶಕ್ತಿ ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ಇನ್ನು ಭವ್ಯತೆಯನ್ನು ಪ್ರತಿಪಾದಿಸ್ತಿರ್ತಕ್ಕಂಥ ಒಂದು ಲಾಂಗಿನೀಸ್ ಅಂತಕ್ಕಂಥದ್ದನ್ನ ಹೇಳಿದೀವಿ ನಾವು. ಅವನು ಕೂಡ ಪ್ರತಿಭೆ ಬಗ್ಗೆ ಮಾತನಾಡ್ತಾನೆ. ಆನ್ ದಿ ಸಬ್ಲೈಮ್ ಅಂತಕ್ಕಂತಹ ಕೃತಿ ಒಳಗಡೆ ಮೊಟ್ಟ ಮೊದಲ ಬಾರಿಗೆ ಮುದ್ರಣವಾದ ಕೃತಿ ಆನ್ ದಿ ಸಬ್ಲೈಮ್. ಮೊಟ್ಟ ಮೊದಲ ಬಾರಿ ಫಸ್ಟ್ ಮುದ್ರಣ ಇಡೀ ವರ್ಲ್ಡ್ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮುದ್ರಣ ಆದ ಕೃತಿ ಆನ್ ದಿ ಸಬ್ಲೈಮ್, ಲಾಂಜಿನೀಸ್. ಇನ್ನ ಇದಾದ್ಮೇಲೆ ನಮಗೆ ಇನ್ನೊಬ್ಬ ಮಾತ್ರ ನಮಗೆ ಕಂಡು ಬರ್ತಾನೆ. ಅವನು ಟಿ.ಎಸ್. ಎಲಿಯಟ್ ರವರ ಪರಂಪರೆ ಮತ್ತು ವ್ಯಕ್ತಿ ಪ್ರತಿಭೆ ಆಯಿತು. ಪ್ರತಿಭಾ ಸಿದ್ಧಾಂತ ಕೋಲ್ರಿಡ್ಜ್ ಆಯಿತು.
ಮಾನಸಿಕ ದೂರ ಎಡ್ವರ್ಡ್ ಬುಲ್ಲೋದಾಯಿತು, ಭವ್ಯತೆ ಲಾಂಗನಿಸ್ ಆಯಿತು, ಕಾವ್ಯಕಲೆ ಒರೆಸ್ದಾಯಿತು, ಭಾವರೇಚನ ಅರಿಸ್ಟಾಟಲ್ದಾಯಿತು, ಅನುಕರಣ ತತ್ವ ಪ್ಲೇಟೋದಾಯಿತು. ಇಷ್ಟು ಇದರೊಳಗಡೆ ಇರ್ತಕ್ಕಂತಹ ತತ್ವಗಳು. ಕೊನೆಯದೊಂದು ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಸುಮ್ಮನೆ ನೋಡೋದಾದರೆ ನಿಮ್ಮ ಇದರೊಳಗಡೆ ಐ.ಎ. ರಿಚರ್ಡ್ಸ್ ಅವರು ಒಂದು ಪ್ರಸ್ತಾಪ ಮಾಡ್ತಾರೆ, ಪ್ರಾಯೋಗಿಕ ವಿಮರ್ಶೆ ಅಂತ ಬರುತ್ತೆ. ಅದು ಬಹಳ ಮುಖ್ಯವಾದದ್ದು. ಪ್ರಾಯೋಗಿಕ ವಿಮರ್ಶೆಯನ್ನು ಪ್ರತಿಪಾದನೆ ಮಾಡಿದವರು ಯಾರು ಅಂತ ಬಹಳಷ್ಟು ಸರಿ ಕೇಳಿದ್ದಾರೆ. ಐ.ಎ. ರಿಚರ್ಡ್ಸ್ ಅವ್ರದ್ದೊಂದು ಕೃತಿನೂ ಇದೆ, ಅದನ್ನು ಬಹಳಷ್ಟು ಸರಿ ಕೇಳಿದ್ದಾರೆ. ಪ್ರಿನ್ಸಿಪಲ್ಸ್ ಆಫ್ ಕ್ರಿಟಿಸಿಸಮ್ ಅಂತ ಇದೆ ಅವ್ರ ಕೃತಿ. ಪ್ರಿನ್ಸಿಪಲ್ಸ್ ಆಫ್ ಕ್ರಿಟಿಸಿಸಮ್ ಅಂತ ಇದೆ, ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಕ್ಲಾಸಿಸಮ್ವಾದ ಅಂದರೆ ಅಭಿಜಾತವಾದ, ನಿಯೋ ಕ್ಲಾಸಿಸಮ್ವಾದ ಅಂದರೆ ನವಾಭಿಜಾತವಾದ, ರೊಮ್ಯಾಂಟಿಸಮ್ ಅಂತಂದರೆ ರಮ್ಯವಾದ, ಮಾಡರ್ನಿಸಮ್ ಅಂದರೆ ನವ್ಯವಾದ. ಹೋಮರು ಇಲಿಯಡ್ ಮತ್ತು ಒಡಿಸ್ಸಿ ಬರೆದಿದ್ದಾರೆ. ಇಸ್ಕಿಲಸ್ಸು ಪ್ರೊಮೋಟಸ್ ಬಾಂಡ್ ಅಂತ ಬರೆದಿದ್ದಾರೆ. ಸೊಫೋಕ್ಲಿಸ್ಸು ಒಡಿಪಸ್ ದಿ ಕಿಂಗ್ ಅಂತ ಬರೆದಿದ್ದಾರೆ. ಯುರಿಪೆಡಿಸ್ಸು ಇಪ್ಪೋಲಿಟಸ್ ಅಂತ ಬರೆದಿದ್ದಾರೆ. ಇನ್ನು ಫ್ಲಾಂಟಸ್ಸು ದಿ ಬರ್ಗರ್ ಸೋಲ್ಜರ್ ಅಂತ ಬರೆದಿದ್ದಾರೆ. ಓರಸ್ಸು ಸ್ಟೇವಿಸ್ ಓಡ್ಸ್ ಆರ್ಟ್ ಪೊಯಿಟಿಕಾ ಅಂತ ಬರೆದಿದ್ದಾರೆ. ವರ್ಜಿಲ್ಲು ದಿ ರೊಮ್ಯಾನ್ಸ್ ಆಫ್ ಎನ್ರಿ ಅಂತ ಬರೆದಿದ್ದಾರೆ. ಇನ್ನು ಭಟ್ಟಲೋಲಟಂದು ಉತ್ಪತ್ತಿವಾದ, ಶ್ರೀಶಂಕದ್ದು ಅನುಮಿತಿವಾದ, ಭಟ್ಟನಾಯಕಂದು ಭುಕ್ತಿವಾದ, ಅಭಿನವಗುಪ್ತಂದು ವ್ಯಕ್ತಿವಾದ. ಆಬ್ಜೆಕ್ಟಿವ್ ಕೋರಿಲೇಟಿವ್ ವಸ್ತು ಪ್ರತಿರೂಪ ಪ್ರತಿಪಾದಿಸಿದವರು ಟಿ.ಎಸ್. ಎಲಿಯಟ್ ರವರು. ಥಿಯರಿ ಆಫ್ ಇಂಪರ್ಸನಾಲಿಟಿ ಸಿದ್ಧಾಂತವನ್ನು ಒತ್ತಿ ಹೇಳಿದವರು ಕೂಡ ಟಿ.ಎಸ್. ಎಲಿಯಟ್ ರವರು, ವ್ಯಕ್ತಿತ್ವ ನಿರಸನ ಅಂತ ಕರಿತೀವಿ. ಎಕ್ಸ್ಪ್ರೆಷನ್ ಅಭಿವ್ಯಕ್ತಿ ಪದವನ್ನು ವಿವರಿಸಿದವರು ಕ್ರೋಚೆ ಅವರು. ಪೆರಿ ಉಪ್ಪಾಸ್ ಕರ್ತೃ ಲಾಂಜನಿಸ್. ಅಸೆಂಥೆಟಿಕ್ ಅಂತಕ್ಕಂಥದ್ದನ್ನ ಕ್ರೋಚೆ ಬಳಸಿದ, ಸೌಂದರ್ಯ ಮೀಮಾಂಸಕ. ವರ್ಡ್ಸ್ವರ್ತ್ ಕೃತಿಗಳು ನಿಸರ್ಗದ ಕವಿ, ಟಿಟರ್ನ್, ಅಬೆ, ಗ್ರೀನ್, ಲಿನೆಟ್ ಅಂತಕ್ಕಂಥದ್ದು. ಶೆಲ್ಲಿ ಅವರ ಕೃತಿ ಡಿಫೆನ್ಸ್ ಪೊಯೆಟ್ರಿ, ಕಾವ್ಯ ಸಮರ್ಥನೆ ಅಂತಕ್ಕಂಥದ್ದು. ಐ.ಎ. ರಿಚರ್ಡ್ಸ್ ಅವರು ಆಕ್ಟ್ಸನ ಜೊತೆ ಸೇರಿ ದಿ ಮೀನಿಂಗ್ ಆಫ್ ಮೀನಿಂಗ್ ಅಂತ ಬರೆದಿದ್ದಾರೆ. ಪ್ರಿನ್ಸಿಪಲ್ಸ್ ಆಫ್ ಲಿಟರರಿ ಕ್ರಿಟಿಸಮ್, ಇದು ಇಂಪಾರ್ಟೆಂಟ್. ಪ್ರಿನ್ಸಿಪಲ್ಸ್ ಆಫ್ ಲಿಟರರಿ ಕ್ರಿಟಿಸಮ್, ಸಾಹಿತ್ಯ ವಿಮರ್ಶೆಯ ಮೂಲ ತತ್ವಗಳು ಅನ್ನೋದು ಇವರದೇನು. ಸೈನ್ಸ್ ಅಂಡ್ ಪೊಯೆಟ್ರಿ ಅಂತ ಬರೆದಿದ್ದಾರೆ, ಕಾವ್ಯ ಮತ್ತು ವಿಜ್ಞಾನಗಳು ಅಂತ. ಪ್ರಾಕ್ಟಿಕಲ್ ಕ್ರಿಟಿಸಮ್ ಅಂತ ಅದು ಇವ್ರದೇನೆ, ಪ್ರಾಯೋಗಿಕ ವಿಮರ್ಶೆ. ಪೊಯೆಟಿಕ್ ಇಮೇಜ್, ಕಾವ್ಯ ಪ್ರತಿಭೆ ಅನ್ನೋದು ಸಿ.ಡಿ. ಲೂಯಿ ಇದು. ಕನ್ನಡದಲ್ಲಿ ಕ್ಲಾಸಿಸಮ್, ಅಭಿಜಾತ ಎಂಬುದರ ಸಂವಾದಿಯಾಗಿ ಬಳಸ್ತೇವೆ. ರೂಪನಿಷ್ಠ ವಿಮರ್ಶೆಗೆ ಫಾರ್ಮಲಿಸಮ್ ಅಂತ ಬಳಸ್ತೇವೆ. ರೂಪನಿಷ್ಠ ವಿಮರ್ಶೆಯನ್ನು ಪ್ರತಿಪಾದನೆ ಮಾಡಿದವರು ಐ.ಎ. ರಿಚರ್ಡ್ಸು, ಟಿ.ಎಸ್. ಎಲಿಯಟ್, ಹೂಮು, ಬ್ಲ್ಯಾಕ್ಮರ್, ಕ್ಲಿನಿತ್ತು, ಬ್ರೂಕು. ಚಾರಿತ್ರಿಕ ವಿಮರ್ಶೆಗೆ ಹಿಸ್ಟಾರಿಕಲ್ ಕ್ರಿಟಿಸಿಸಮ್ ಅಂತ ಕರಿತೀವಿ. ಇದನ್ನು ಪ್ರತಿಪಾದನೆ ಮಾಡಿದವರು ಆರ್.ಎಸ್. ಕ್ರೇನು, ರಾಲ್ಫ್ ಕೋಹಾನ್. ಸಮಾಜಶಾಸ್ತ್ರೀಯ ವಿಮರ್ಶೆಯ ಪಂಥದ ನೋಡೋದಾದ್ರೆ ಚಾರಿತ್ರಿಕ ವಿಮರ್ಶೆ, ಸ್ತ್ರೀವಾದಿ ವಿಮರ್ಶೆಗಳು, ಮಾರ್ಕ್ಸ್ವಾದಿ ವಿಮರ್ಶೆಗಳಲ್ಲಿ ಪ್ರಥಮ ಆಗಿರ್ತಕ್ಕಂಥವನು ಜಾರ್ಜ್ ಲುಕಾಸ್ ಅಂತಕ್ಕಂಥವನು. ಆಮೇಲೆ ಡಬ್ಲ್ಯೂ.ಬಿ. ಆಡನ್, ಸಿ.ಡಿ. ಲೂಯಿಸ್, ಸ್ಪೆಂಡರ್ ಬರ್ಟೋಲ್ಡ್, ಬ್ರೆಕ್ಟ್ ಮುಂತಾದವರು ಸಮಾಜವಾದಿ ವಿಮರ್ಶೆಯನ್ನು ಪ್ರತಿಪಾದನೆ ಮಾಡಿದರು. ಸಿಮೋನ್ ದ ಬೋಲಾ ಇಂಪಾರ್ಟೆಂಟ್. ದಿ ಸೆಕೆಂಡ್ ಸೆಕ್ಸ್ 1949 ಬರೆದಿದ್ದಾಳೆ. ಕೇಟ್ ಮಿಲೆಟ್ ಲವಳು ಸೆಕ್ಸುಯಲ್ ಪಾಲಿಟಿಕ್ಸ್ ಅಂತಕ್ಕಂಥ ಕೃತಿಯನ್ನು ಬರೆದಿದ್ದಾಳೆ. ಇಷ್ಟು ಕಾವ್ಯಮೀಮಾಂಸೆಯ ಮುಖ್ಯವಾದ ಪರಿಕಲ್ಪನೆಗಳು. ಪಾಶ್ಚಾತ್ಯ ಕಾವ್ಯಮೀಮಾಂಸೆ ಇನ್ನೂ ಹೇಳ್ಬೋದಾಗಿತ್ತು, ಅದು ಬಹಳ ಸುದೀರ್ಘ ಐತೆ, ಸಾಕು.